ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನು ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Co-powered by Nippon Paint Air Care VG, Dazzler Eterna, special partner Sudarshan Family Store, digital streaming partner ZEE5. ಎರಡು ಕಣ್ಣು ಒಟ್ಟಿಗೆ ಮಿಟ್ಸೋದು ಹೊಂದಾಣಿಕೆ, ಎರಡೂ ಕಣ್ಣಲ್ಲಿ ಕಂಬನಿ ಒಟ್ಟಿಗೆ ಬರೋದು ಹೊಂದಾಣಿಕೆ, ಎರಡು ಅಪ್ಪಿಗೆ ಸೇರಿದ್ರೇನೆ ಒಪ್ಪಿಗೆ, ಅದೇ ಬಾಳಿನ ಬೆಸುಗೆ, ಮೌನ ಜಗಳ ಹಾಲು ಕೇನೆ, ಈ ರೀತಿ ನನಗೆ ನೀನು ನಿನಗೆ ನಾನು ಅನ್ನೋ ಹೊಂದಾಣಿಕೆನೆ ದಾಂಪತ್ಯದ ಸೂತ್ರ, ಅದೇ ಮಂತ್ರ. ಬನ್ನಿ ಇವತ್ತು ಕೂಡ ಈ ಮೇಡ್ ಫಾರ್ ಈಚ್ ಅದರ್ ಸುತ್ತನ್ನ ಮುಂದುವರಿಸೋಣ. ಈಗ ಬರ್ತಾ ಇರೋ ಮುಂದಿನ ಜೋಡಿ ಈಗ ತಾನೆ ಕಪಲ್ ಗೋಲ್ಸ್ ಅನ್ನ ಶುರು ಮಾಡಿರುವಂತ ಜಾಲಿ ಜೋಡಿ. ಲೆಟ್ಸ್ ವೆಲ್ಕಮ್ ಮಿತ್ರ ಸರ್ ಅಂಡ್ ಸಿಂಡ್ರೆಲಾ ಗೀತಾ ಮ್ಯಾಮ್. ಮಿತ್ರ ಸರ್, ಹೊಂದಾಣಿಕೆ ಅನ್ನೋದು ಜೋಡಿಗಳಿಗೆ ಮಾತ್ರ ಅಲ್ಲ, ಇಡೀ ಕುಟುಂಬಕ್ಕೆ ಬೇಕು. ಎಲ್ರೂ ಪ್ರೀತಿಸ್ಕೊಳ್ಳುವಂತ ವ್ಯಕ್ತಿತ್ವ ನಿಮ್ದು. ಸೊ ಈ ಹೊಂದಾಣಿಕೆ ಅನ್ನೋದು ಕುಟುಂಬಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಒಂದು ಕುಟುಂಬ ಆಗೋದೇ ಹೊಂದಾಣಿಕೆಯಿಂದ. ಹೊಂದಾಣಿಕೆ ಆಗ್ಬೇಕು ಅಂತ ಹೇಳಿದ್ರೆ ಒಪ್ಕೋಬೇಕು. ಒಪ್ಪೋದು, ನೀನು ಸಣ್ಣಗಾಗ್ಬಿಟ್ರೆ ನಾನು ಇಷ್ಟಪಡ್ತೀನಿ, ನೀನು ಬೆಳ್ಳಗಾದ್ರೆ ನಾನು ಇಷ್ಟಪಡ್ತೀನಿ, ನೀ ಎಣ್ಣೆ ಬಿಟ್ರೆ ನಾನು ನಿನ್ನ ಇಷ್ಟಪಡ್ತೀನಿ, ನೀ ದುಡ್ಡು ಮಾಡಿದ್ರೆ ಇಷ್ಟಪಡ್ತೀನಿ ಅಲ್ಲ. ನೀವ್ ಹೆಂಗಿದ್ದೀರೋ ಹಂಗೆ ಅವ್ರನ್ನ ಇಷ್ಟಪಡೋದು, ಅವ್ರನ್ನ ಕರ್ಕೊಂಡು ಹೋಗೋದು, ಅದೇ ಹೊಂದಾಣಿಕೆ, ಅದೇ ಜೀವನ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಫ್ಲರ್ಟ್ ಮಾಡಿ ಅವರನ್ನ ಪ್ರಪೋಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಪ್ರಾಪರ್ಟಿ ಪ್ಲೀಸ್. ಸರ್, ಇಲ್ಲಿ ಏನಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಆಯ್ತಾ? ಬಟ್ ಒಂದೊಂದೇ ನೋಡ್ತಾ ಅದನ್ನ ನೋಡಿ ನೀವು ಮೇಡಮ್ನ ಪ್ರಪೋಸ್ ಮಾಡ್ಬೇಕು, ಓಕೆನಾ? ಸೊ ಫಸ್ಟ್ ರಿವೀಲ್ ಮಾಡಿ ಸರ್, ಕೊಡಿ. ಏನೇನಿದೆ ಹೇಳಿ ಸರ್. ಒಂದು 23 ವರ್ಷ ಹಳೆ ನೆನಪಿದು. ಇವಳನ್ನ ನೋಡಿ ಇಷ್ಟಪಟ್ಟು ಇವಳಿಗೋಸ್ಕರ ಮಂಗಳೂರು ಸೂಜ್ ಮಲ್ಲಿಗೆ ಹೇಳಿದೆ. ಅರಿಶಿನ ಕುಂಕುಮ ಬಳೆ ಎಲೆ ಅಡಿಕೆ ಸೀರೆ ಇದು ತಕೊಂಡು ಇವಳ ಮನೆಗೆ ಹೋಗಿದ್ದೆ. ಅವತ್ತು ನೋಡಿದಷ್ಟೇ ಖುಷಿ ಆಗ್ತಾ ಇದೆ. ಇದು ಎಸ್ ಸರ್, ಆ ಮಲ್ಲಿಗೆನ ಮುಡಿಸಿ ನೀವು ಅವ್ರನ್ನ ಪ್ರಪೋಸ್ ಮಾಡಿ ಸರ್. ಈ ಮಲ್ಲಿಗೆಯ ಸುವಾಸನೆ ಇದೆಯಲ್ಲ, ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ನನ್ನ. ಪ್ರತಿ ಹೆಣ್ಣು ಬಯಸುವಂತ ಒಂದು ನಿಜವಾಗ್ಲೂ ಸೌಭಾಗ್ಯ ಇದು. ಮಿತ್ರ ಸರ್, ನೆಕ್ಸ್ಟ್ ಏನಿದೆ ನೋಡೋಣ, ಬನ್ನಿ ಸರ್. ಏನ್ ಸರ್ ಇದು? ನನ್ನ ಪ್ರೀತಿಯ ತಿಂಡಿ ಇದು. ಆಮೇಲೆ ಇದು ಕೇರಳ ಸ್ಟೈಲ್. ಸರ್, ಈಗ ಇದನ್ನ ರುಚಿ ನೋಡ್ಬೇಕು. ರುಚಿ ನೋಡಿ ಇದು ಯಾರು ಮಾಡಿರೋದು ಅಂತ ಹೇಳ್ಬೇಕು. ನೀರ್ದೋಸೆ ಯಾವ್ದು ರೆಡಿಮೇಡ್ ಇದು? ರೆಡಿಮೇಡ್ ನೀರ್ದೋಸೆನಾ? ಓಕೆ. ನನ್ನ ಹೆಂಡತಿ ತರ ಈ ವರ್ಲ್ಡ್ ಅಲ್ಲೇ ಯಾರು ಫಿಶ್ ಕರಿ ಚೆನ್ನಾಗಿ ಮಾಡಲ್ಲ, ಇವಳದೇ ಫಿಶ್ ಕರಿ ಇದು. ಸೂಪರ್. ಐ ಲವ್ ಯು ಚಿನ್ನ. ನೀನು ನನ್ನ ಅಂದದ ಚಂದದ ಬ್ಯೂಟಿಫುಲ್ ವೈಫ್. ನೀನ್ ನನಗೆ ನೀನ್ ಮಾಡೋ ಅಡಿಗೆ, ನಿನ್ನ ನಡಿಗೆ ಎರಡೂ ನನಗೆ ಬಹಳ ಇಷ್ಟ. ನೀನಿಲ್ಲ ಅಂದ್ರೆ ಈ ಜೀವನ ಈ ನೀರ್ದೋಸೆ ತಾನೆ ರೌಂಡ್ ಶೂನ್ಯ. ಐ ಲವ್ ಯು. ಸೇಮ್ ಟು ಯು. ಐ ಲವ್ ಯು ಗೀತಾ. ನೆಕ್ಸ್ಟ್ ಸರ್, ರಿವೀಲ್ ಮಾಡಿ ಸರ್. ವಾವ್, ನನ್ನ ಫಸ್ಟ್ ವೈಫ್. ಗಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ಮಿತ್ರಂಗ್ ಪ್ರಾಣ. ಹುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ನನ್ನ ಹೆಂಡತಿ ಜೊತೆ ಎಷ್ಟು ಮಧುರವಾದ ಸಮಯಗಳನ್ನು ನಾನು ಕಳೀತೀನಿ, ಅಷ್ಟೇ ಸಮಯನ ಇದ್ರ ಜೊತೆ ಕಳೀತೀನಿ. ಐ ಲವ್ ದಿಸ್. ಅವಳಿಗಾಗಿ ಒಂದು ಕವಿತೆ ಹೇಳ್ಬಿಡ್ತೀನಿ ನಾನು. ಹೇಳಿ. ಇದ್ರ ನಶೆಯಲ್ಲಿ ಹೇಳ್ಬಿಡೋಣ. ನಶೆಯಲ್ಲಿ ಹೇಳ್ತೀರಾ ಸರ್? ನಶೆಯಲ್ಲಿ ಹೇಳಿದ್ರೆ ಚೆನ್ನಾಗಿರ್ತಾರೆ. ಅಯ್ಯೋ, ಫುಲ್ ಕ್ಯಾರೆಕ್ಟರ್ ಬರ್ತಾ ಇದಾರೆ. ಗೀತಾ, ನೀ ನನ್ನ ಹೃದಯದ ಮಿಡಿತ.
ನೀನಿಲ್ಲದಿದ್ದರೆ ನನ್ನ ಮಿಡಿತ ಸ್ಥಗಿತ. ನಿನ್ನಿಂದ ಕಲಿತೆ ಜೀವನದ ಹೊಸ ಗಣಿತ. ನೀನು ಒಪ್ಪಿಗೆ ಹಾಕಿದರೆ ಹಾಕ್ತೀನಿ ನಿಮ್ಮೂರು ಹುಲಿ ಕುಣಿತ. ಕ್ಲಾಸಲ್ಲಿ ಎದ್ದಿದ್ದೆಲ್ಲ ಮುಗೀತಾ? 23 ವರ್ಷದಿಂದ ಈ ತರ ಅವರು ಇದು ಮಾಡಿದ್ ಫಸ್ಟ್ ಟೈಮ್. ಓಕೆ, ಕೊನೆಯದಾಗಿ ಒಂದು ಪ್ರಾಪರ್ಟಿ ಇದೆ. ಬನ್ನಿ ಸರ್, ತೆಗಿರಿ, ನೀವೇ ತೆಗಿರಿ. ಅವಳಿಗೆ ಬಹಳ ಇಷ್ಟ ಮಲ್ಲಿಗೆ ಹೂವ, ಮೈಸೂರು ಪಾಕ್ ಬಹಳ ಇಷ್ಟ. ನಾನು ಫಸ್ಟ್ ಅವಳ ಮನೆಗೆ ತಗೊಂಡು ಹೋದಂತ ಸ್ವೀಟು ಮೈಸೂರು ಪಾಕ್. ನನಗೆ ಎಲ್ಲ ಸ್ವೀಟು ಇಷ್ಟ. ನನಗೆ ಮೈಸೂರು ಪಾಕ್ ಸ್ವಲ್ಪ ಸ್ಪೆಷಲ್ ಆಗಿ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಜೊತೆಗೆ ನನ್ನ ಫೇವರೇಟ್ ವೈಫ್, ಆಮೇಲೆ ನನ್ನ ಫೇವರೇಟ್ ಶೋ ಜೋಡಿ ನಂಬರ್ 1. ಅದರಲ್ಲಿ ಗೀತಮ್ಮ ಮತ್ತು ಚಂದ್ರು ಸರ್ ನನಗೆ ಮಾದರಿ ಕಪ್ಪಲ್ಲು. ಅಲ್ಲಿಂದ ಕೊಡಗಿನಿಂದ ನನ್ನನ್ನ ಕರ್ಕೊಂಡ್ಬಂದು ಕಲಾವಿದರನ್ನಾಗಿ ಮಾಡಿ ಕರ್ನಾಟಕಕ್ಕೆ ಪರಿಚಯಿಸಿದಂತ ಅವರ ಸಂಸ್ಥೆ. ವೆರಿ ಸ್ಪೆಷಲ್ ಡೇ ಸರ್ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈಸೂರು ಪಾಕ್ನ ಅವ್ರ ಬಾಯಿಗೆ ಕೊಟ್ಬೋದಲ್ಲ ನೀವು? ಅಂಡ್ ಆಲ್ಸೋ ಸರ್, ನೀವು ಇವ್ರಿಗೆ ಕೊಡ್ತಾ ಇರೋಂಥದ್ದು ಈ ಸೀರೆ, ಅರಿಶಿನ ಕುಂಕುಮ ಅನ್ನೋದು ಪ್ರತಿ ಹೆಣ್ಣು ಬಯಸುವಂಥದ್ದು. ಕಲರ್ ಹೇಗೆ ಸೂಟ್ ಆಗ್ತಿದೆ ನೋಡಿ. ಇದು ನಿಮ್ಗೆ ಗೀತಾ ಮ್ಯಾಮ್. ಮಿತ್ರ ಸರ್ ಪ್ರಪೋಸ್ ಮಾಡಿದ್ದಾರೆ, ಮನಸ್ಸಿನ ಭಾವನೆಗಳನ್ನೆಲ್ಲ ನಿಮ್ಮ ಹತ್ರ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ನಿಜವಾಗ್ಲೂ ನಿಮ್ಮ ಬಾಂಡಿಂಗ್, ನಿಮ್ಮ ಹೊಂದಾಣಿಕೆ ಪ್ರತಿ ಸಲ ನಮಗ್ ನೋಡಿದಾಗ್ಲೂ ಅಷ್ಟೇ ಸಂತೋಷ ಆಗುತ್ತೆ. ಗೀತಮ್ಮ, ಈ ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ? ಚಂದ್ರು ಹೇಳೋ ಹಾಗೆ ಮಿತ್ರ ನೀನು ನಮ್ಗೆ ತುಂಬಾ ಹತ್ರ. ನನ್ನ ಹೆಸರಲ್ಲೇ ಇರೋ ಗೀತಾ, ಅವರಿಬ್ರು ಜೀವನದಲ್ಲಿ ಯಾವಾಗ್ಲೂ ಇರುತ್ತೆ ಸಂಗೀತ. ನಿಮ್ಮ ಸಂಸ್ಥೆಯಿಂದ ಬಂದೆ, ನಿಮ್ಮಿಬ್ಬರಿಂದ ನಾನು ಕಲಿತೆ ಅನ್ನೋದು ಅದು ಅವ್ರ ದೊಡ್ಡ ಗುಣ. ನಿಜಕ್ಕೂ ಅವರಿಂದ ನಾವು ಬಹಳಷ್ಟು ಕಲ್ತಿದ್ವಿ. ತುಂಬಾ ಒಳ್ಳೆ ಕಲಾವಿದ, ಪ್ರಾಣವನ್ನೇ ಕೊಡೋಷ್ಟು ಅಂತ ಉದಾರ ಮನೋಭಾವದ ವ್ಯಕ್ತಿತ್ವ ಅವ್ರದ್ದು. ಜೋಡಿ ಅಂದ್ರೆ ಇಬ್ರು ಅಂತ ಹೇಳ್ತಾರೆ, ಆದ್ರೆ ನಂಬರ್ ಇರೋದು 1. ಸೊ ನೀವಿಬ್ರು ಯಾವಾಗ್ಲೂ ಒಂದಾಗಿರ್ತೀರಾ. ಯು ಬೋತ್ ಆರ್ ಆಲ್ವೇಸ್ ಜೋಡಿ ನಂಬರ್ 1. ಖುಷಿಯಾಗಿ 100 ಕಾಲ ಆನಂದವಾಗಿ ಬಾಳಿ. ನಿಮ್ಮ ಆಶೀರ್ವಾದ. ಒಂದು ಮಾತನ್ನ ನಾನು ಸಿಂಡ್ರೆಲಾ ಗೀತಾ ಅವ್ರನ್ನ ಕೇಳಲೇಬೇಕು. ಯಾಕಂದ್ರೆ ಮಿತ್ರ ಸರ್ ಅವರ ಪ್ರೀತಿನ ಪ್ರತಿ ಸಲ ಹೇಳ್ಕೊಳ್ತಾನೆ ಇರ್ತಾರೆ. ಇವತ್ತು ಎಲ್ಲಾರ ಮುಂದೆ ನಿಮ್ಮ ಮನಸ್ಸಿನ ಭಾವನೆಗಳನ್ನ ನಮ್ಮೆಲ್ಲರ ಹತ್ರ ಹಂಚ್ಕೊಳ್ಳಿ ಗೀತಾ ಮ್ಯಾಮ್. ನನಗೆ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ತಂದೆ ಈಗ ಇಲ್ಲ. ನನ್ನ ತಂದೆ ಆಗಿ, ನನ್ನ ಗೆಳೆಯನಾಗಿ, ನನ್ನ ಗುರು ಆಗಿ, ನನ್ನ ಮಕ್ಕಳು ಒಳ್ಳೆ ತಂದೆ ಆಗಿ, ನನಗೆ ಹೆಚ್ಚು ಹೇಳ್ತಾ ಇದ್ರೆ ನಾನು ಹತ್ತು ಬಿಡ್ತೀನೇನೋ. ಒಳ್ಳೆ ಒಂದು ಗೆಳೆಯನಾಗಿ ನನ್ನ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರತಿ ಇದರಲ್ಲಿ ನನ್ನ ಹೆಂಡ್ತೀನಿ. ನಾನು ಯಾವತ್ತೂ ಅವ್ರನ್ನ ಹೇಳೋದಿಲ್ಲ, ಮನಸ್ಸಲ್ಲೇ ಇದು ಮಾಡ್ತಾ ಇರ್ತೀನಿ, ಆರಾಧಿಸ್ತಾ ಇರ್ತೀನಿ. ಇವ್ರು ಇಲ್ಲದಿದ್ರೆ ನನಗೆ ಒಂದು ಕ್ಷಣ ಕೂಡ ಯೋಚನೆ ಮಾಡುವ ಇದಿಲ್ಲ, ಅಷ್ಟು ಯೋಚನೆ ಮಾಡ್ತೀನಿ. ಅದೆಲ್ಲ ಎಷ್ಟೇ ಟೆನ್ಷನ್ ಇರ್ತಾ ಒಬ್ಬನೇ ತಿನ್ಕೊಂಡು ನಮಗೆ ನಗು ಕೊಡ್ತಾ ಇದ್ದಾರೆ. ಅದ್ ನೆನೆಸೋಕೆ ನಾನು ತುಂಬಾ ಒಂದೊಂದ್ಸಲ ಅವ್ರನ್ನ ನೆನೆಸೋಕೆ ತುಂಬಾ ಖುಷಿ ಆಗುತ್ತೆ. ಏನೂ ಇಲ್ಲ, ನನ್ನನ್ನು ಒಪ್ಕೊಳ್ಳೋದು. ಒಬ್ಬ ಅನಾಥ, ನಾನು ಅಪ್ಪ ಅಮ್ಮ ಬ್ಯಾಕ್ ಗ್ರೌಂಡ್ ಯಾರು ಇಲ್ದವ್ರನ್ನ ನಾನು ಸುಮಾರಲ್ಲ, ತುಂಬಾ ಕೆಟ್ಟದಾಗಿ ಇದೆ ನೋಡಕ್. ಈಗ ಸ್ವಲ್ಪ ಮಾಂಸ ಎಲ್ಲ ಬಂದಿದೆ ಅಂತ ಹುಡುಗನನ್ನು ಒಪ್ಪಿ ನನ್ನನ್ನು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದು ನಿನ್ನ ಪ್ರೀತಿ. ಹುಷಾರಿಲ್ದಿದ್ದಾಗ ನನಗೆ ಲಾಸ್ಟ್ ಒಂದು ಕರೋನಾ ಆದ್ಮೇಲೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ನನಗೆ ಬಹಳ ಹಿಂಸೆ ಅನುಭವಿಸ್ತೀನಿ. ಇವಳು ಕೂರ್ಗಲ್ಲಿರ್ತಾಳೆ, ನಾನು ಇಲ್ಲಿರ್ತೀನಿ. ಆ ಟೈಮಲ್ಲಿ ನನಗೆ ಏನಿಲ್ಲ, ನನಗೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನಗೆ ಅವಳಂತೂ ನೋಡ್ಬೇಕು, ಅವಳ ಮಕ್ಕಳ ಜೊತೆ ಒಂದ್ಸಲ ಮಾತಾಡಿಸ್ಬೇಕು, ಅವರನ್ನೆಲ್ಲ ಸೇಫ್ ಮಾಡಬೇಕು. ಅವಳು ನೋಡಿದ ತಕ್ಷಣ ನನಗೆಲ್ಲ ಸರಿಯಾಗೋಯ್ತು. ಸೂಪರ್ ಆಗ್ಬಿಟ್ಟೆ ನಾನು. ಸೂಪರ್ ಅವ್ರಂಗ ನಾನು ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್ ಜೀವನನೇ ಬೇಡ ಅಂತ ಹೇಳಿದಾಗ, ಇಲ್ಲ ನೀವು ಒಳ್ಳೆ ಕಲಾವಿದ, ನೀನು ನಗಿಸ್ಬೇಕು ಜನರನ್ನ, ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಆಗಬೇಕು, ಆಕ್ಟರ್ ಆಗಬೇಕು, ಬೆಸ್ಟ್ ಆಕ್ಟರ್ ಅವಾರ್ಡ್ಗಳು ತಗೋಬೇಕು ಅಂತೆಲ್ಲ ನಿಂತ್ಕೊಂಡು ಒಂದೇ ಒಂದು ಶಕ್ತಿ ನನ್ನ ಲೈಫಲ್ಲಿ ಇದ್ರೆ ಇಲ್ಲಿ ಗೀತಾನೇ ನನ್ನ ಶಕ್ತಿ. ದೇವರು ಪ್ರೀತಿಗೆ ಸಿಂಬಲ್ ಆಗಿ ಹಾರ್ಟ್ ಮಾಡಿದಾನೆ. ಆ ಸುಮ್ಮನೆ ಏನೋ ತಮಾಷೆಗೆಲ್ಲ ಮಾಡಿರೋದು. ಈಗ ಅವ್ರ ತಾನೇ ಹೇಳಿದ್ರೆ ನನಗೊಂದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಏನ್ ಅನಿಸ್ತು ಅಂದ್ರೆ, ನಾನು ಇನ್ನೊಂದು ಹಾರ್ಟ್ ನ ನೋಡ್ಬೇಕಂತ ಅನ್ನಿಸ್ತಾ ಇತ್ತು. ಆ ಹಾರ್ಟ್ ನ ನೋಡಿದ ಕೂಡಲೇ ಈ ಹಾರ್ಟ್ ಸರಿ ಹೋಯ್ತು. ದಟ್ ಈಸ್ ಹಾರ್ಟ್ ಕನೆಕ್ಷನ್. ಅದಕ್ಕೋಸ್ಕರನೇ ಪ್ರೀತಿಗೆ ಸಿಂಬಲ್ ಹೃದಯ ಅನ್ನೋದು. ಬಟ್ ಜಿ ಕನ್ನಡ ಜೋಡಿ ನಂಬರ್ 1 ಇವತ್ತು ಏನು ಈ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ, ಇಷ್ಟು ಜೋಡಿಗೆ ಬಹುಶಃ ಇದೆಲ್ಲೂ ನಾನಂತೂ ನೋಡಿಲ್ಲ. ಯಾಕಂದ್ರೆ ಮೇಡಮ್ ಹೇಳಿದ್ರು 23 ವರ್ಷದಲ್ಲಿ ಫಸ್ಟ್ ಟೈಮ್ ಅವ್ರು ನನಗೆ ಹೂ ಮೂಡಿಸ್ತಾ ಇರೋದು ಅಂತ. ಅದೇ ರೀತಿ ಇಲ್ಲಿ ಎಷ್ಟು ಜನ ಜೋಡಿಗಳಿದಾರೆ, ಅವ್ರ ಮನಸ್ಸಲ್ಲಿ ಏನೇನು ಅನ್ಕೊಂಡಿದ್ರು, ಈ ರೀತಿ ಎಷ್ಟೊಂದು ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಡ್ತಾ ಇರೋಂತ ಈ ಎಪಿಸೋಡ್ ನಂಗೆ ತುಂಬಾ ಇಷ್ಟ ಆಗ್ತದೆ. ಎಮೋಷನಲಿ ನಾನೇ ತುಂಬಾ ಎಮೋಟ್ ಆಗ್ತಾ ಇದ್ದೀನಿ. ಎಂಟೈರ್ ಕರ್ನಾಟಕದ ಜನತೆ ಪ್ರೀತಿ ಆಶೀರ್ವಾದ ಮಿತ್ರ ಸರ್ ಮೇಲಿದೆ. ಡೋಂಟ್ ವರಿ, ಅವ್ರ ಹೃದಯ ತುಂಬಾ ಗಟ್ಟಿಯಾಗಿದೆ.
ಮಿತ್ರಾ ಸರ್ ಅಂಡ್ ಗೀತಾ ಮ್ಯಾಮ್, ನನಗೆ ನೀನು ನಿನಗೆ ನಾನು ಅನ್ನೋದು ಬರೀ ಮಾತಾಗಿ ಉಳ್ಕೊಂಡಿಲ್ಲ, ನಾನು ನಿಜವಾಗ್ಲೂ ಕಣ್ಣಾರೆ ಕಂಡೆ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಬರ್ಲಿ ಮಿತ್ರಾ ಸರ್ ಅಂಡ್ ಗೀತಾ ಮ್ಯಾಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡ್ ಫಾರ್ ಈಚ್ ಅದರ್ ಅಲ್ಲಿ ನಿನಗಾಗಿ ನಾನು ನನಗಾಗಿ ನೀನು ಅಂತ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ರೊಮ್ಯಾಂಟಿಕ್ ಕಪಲ್, ರಾಜಸ್ಥಾನದ ರಾಜಕುಮಾರ ಭವಾನಿ ಸಿಂಗ್ ಅಂಡ್ ಪಂಕಜ. ನಮ್ಮ ಜೋಡಿ ನಂಬರ್ 1 ರೊಮ್ಯಾಂಟಿಕ್ ಜೋಡಿ ಇವರು ಭವಾನಿ ಸಿಂಗ್ ಅಂಡ್ ಪಂಕಜ. ಈಗ ಪಂಕಜ, ನಿಮ್ಗೆ ಒಂದು ಪ್ರಶ್ನೆ. ಭವಾನಿ ಸಿಂಗ್ ಅವರು ನಿಮ್ಗೋಸ್ಕರ ರೊಮ್ಯಾಂಟಿಕ್ ಆಗಿ ಏನೆಲ್ಲ ಮಾಡಿದ್ದಾರೆ? ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಆಯ್ತಾ? ಹೆಡ್ ಮಸಾಜ್, 1 ನಿಮಿಷ ಪ್ಲೀಸ್. ಹೆಡ್ ಮಸಾಜ್ ಮಾಡ್ತಾರೆ. ರೊಮ್ಯಾಂಟಿಕ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿ ಸಾಂಗ್ ಹಾಡ್ತಾರೆ ನನಗೋಸ್ಕರ. ಇವರು ಬರ್ದೇ ಇದ್ರು ಕಲ್ತ್ ಆಡ್ತಾರೆ, ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಮತ್ತೆ ಸ್ಕೆಚ್ ಮಾಡ್ತಾರೆ, ಅಂಡ್ ನನ್ನ ಫೋಟೋ ಸ್ಕೆಚ್ ಮಾಡಿದ್ದಾರೆ ಲಾಕ್ಡೌನ್ ಅಲ್ಲಿ. ತುಂಬಾ ಇಷ್ಟ ಆಯ್ತು ಅದು ನನಗೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಅವ್ರು ಮಾಡಿರೋ ಸ್ಕೆಚ್. ಥ್ಯಾಂಕ್ ಯು. ವಂಡರ್ಫುಲ್, ಬ್ಯೂಟಿಫುಲ್. ಆಕ್ಚುಲಿ 15 days ತಗೊಂಡಿದ್ದಾರೆ ಅದನ್ನ ಮಾಡೋದಕ್ಕೆ. ನಾನು ಕೇಳ್ತಾ ಇದ್ದೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಏನು ಹೇಳ್ತಾ ಇರ್ಲಿಲ್ಲ. ನನ್ಗೂ ಬೋರ್ ಆಗುತ್ತೆ ಮನೇಲಿ ಇಬ್ರೇ ಇರೋದು. ಸೊ ಇಲ್ಲ, ನಿಂಗೆ ಒಂದು ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡು ಅಂತ. ಅಂಡ್ ಕದ್ದು ಮುಚ್ಚಿ ಎಲ್ಲ ಮಾಡಿದ್ದಾರೆ. ನಾನೆಲ್ಲೋ ಅಡ್ಗೆ ಮಾಡ್ಬೇಕಾದ್ರೆ ಆ ತರ ನನಗೇನು ಹೇಳೇ ಇಲ್ಲ ಸ್ಕೆಚ್ ಮಾಡ್ತೀನಿ ಅಂತ. ಅವ್ರು ಕಂಪ್ಲೀಟ್ ಆಗಿ ಸ್ಕೆಚ್ ಮಾಡಿದಾದ್ಮೇಲೆ ನನಗೆ ತೋರಿಸಿದ್ರು. ಈಗ ಭವಾನಿ ಸಿಂಗ್ ಅವ್ರನ್ನ ಕೇಳ್ತೀನಿ, ಪಂಕಜ ಅವರು ನಿಮ್ಗೋಸ್ಕರ ರೊಮ್ಯಾಂಟಿಕ್ ಆಗಿ ಏನೆಲ್ಲ ಮಾಡಿದ್ದಾರೆ? ಇವ್ರಿಗೆ ಏನಂದ್ರೆ ರವಿ ಸರ್ಗೆ ತುಂಬಾ ದೊಡ್ಡ ಫ್ಯಾನ್ ಇವರು. ಸೊ ಹಾಗಾಗಿ ಇವ್ರಿಗೆ ರೊಮ್ಯಾನ್ಸ್ ಮಾಡಿದ್ರೆ ರವಿ ಸರ್ ತರ ರೊಮ್ಯಾನ್ಸ್ ಮಾಡ್ಬೇಕಂತೆ. ಓಕೆನಾ? ನಾವು ಶಾಪಿಂಗ್ ಹೋಗಿದ್ವಿ, ಏನೊಂದು ಕಾಟ್ ತಗೋಬೇಕು ಅಂತ. ಪರ್ಚೇಸ್ ಮಾಡಕ್ ಹೋಗ್ಬೇಕಾದ್ರೆ ನಾನೊಂದ್ ಕಡೆ ನೋಡ್ತಾ ಇದ್ದೀನಿ, ಇವ್ರು ಒಂದ್ ಕಡೆ ಅಲ್ಲಿ ಸೇಲ್ಸ್ ಮ್ಯಾನ್ ಕೇಳ್ತಿದ್ದಾರೆ, ಅದೊಂದು ರೌಂಡ್ ಆಗಿರೋ ಒಂದು ಬೆಡ್ ಬರುತ್ತಲ್ಲ, ಅದು ರೊಟೇಟ್ ಆಗೋದು, ಆತರ ಏನಾದ್ರು ಸಿಗುತ್ತಾ ಅಂತ ಕೇಳ್ತವ್ರು ಇವ್ರು. ರೊಮ್ಯಾನ್ಸ್ಗೆಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗಾಡ್ ಫಾದರ್ ಯಾರು ಹೇಳಿ? ರವಿ ಸರ್. ಈಗ ಫೇವ್ರೆಟ್ ಹೀರೋ ಅಂತ ಹೇಳಿದ್ರಲ್ವಾ, ಭವಾನಿ ಸಿಂಗ್ ಅವರು ರವಿ ಸರ್ ತರ ಒಂದು ಪೋಸ್ ಕೊಟ್ಟು ಪಂಕಜ ಮುಂದೆ ನಿಂತ್ಕೋಬೇಕು. ಬನ್ನಿ, ಅವ್ರನ್ನ ಇಂಪ್ರೆಸ್ ಮಾಡಿ ರವಿ ಸರ್ ತರ ನಿಂತ್ಕೊಂಡು. ಇವ್ರೇನ್ ಗೊತ್ತಾ, ಬರೀ ನಿಂತ್ಕೊಳ್ಳೋದಷ್ಟೇ ಅಲ್ಲ, ರವಿ ಸರ್ ತರ ಹಾಡ್ ಹೇಳ್ತಾರೆ ಅಂತಾನೂ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಯಾ ಫಸ್ಟ್ ಪೋಸ್ ಕೊಟ್ಬಿಟ್ಟು ಆಮೇಲೆ ಹಾಡ್ ಹೇಳಿ. ಫಸ್ಟ್ 2 ಬಟನ್ ಬಿಚ್ಚಿ. ಓಕೆ, ಅವ್ರಿಗೋಸ್ಕರ ಒಂದು ಸ್ಟಾರ್ಟರ್ಸ್ಗೆ ನಾನು ಎಷ್ಟು ರೊಮ್ಯಾಂಟಿಕ್ ಅಂತ ಅವ್ರಿಗೊಂದು ತೋರಿಸ್ಬಿಡ್ತೀನಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ರೊಮ್ಯಾಂಟಿಕ್ ಕಪಲು, ರವಿಚಂದ್ರನ್ ಅವರ ಫ್ಯಾನು, ಇಷ್ಟೇ ಸಾಕಾಗ್ತಾ ಇಲ್ಲ. ಬರ್ಲಿ ಒಂದು ಕ್ರೇಜಿ ಸ್ಟಾರ್ ಅವರ ಮ್ಯೂಸಿಕ್, ಇವರಿಬ್ರು ಡಾನ್ಸ್ ಮಾಡಿ ನಮ್ಗೆ ತೋರಿಸ್ತಾರೆ. ಮ್ಯೂಸಿಕ್. ಇಬ್ರು ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್ ಅಂತ ಎಲ್ಲರಿಗೂ ಗೊತ್ತಾಯ್ತು. ಬಟ್ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಯಾರು ಅನ್ನೋದಕ್ಕೆ ಇಲ್ಲಿ ಒಂದು ಚಿಕ್ಕ ಟೆಸ್ಟ್ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ತಯಾರು ಮಾಡಿರುವಂತ ಲವ್ ಮೀಟರ್ ಇದೆ. ಆ ಲವ್ ಮೀಟರ್ ಎಲ್ಲಿಂದ ಬಂದಿದೆ ಗೊತ್ತಾ? ನಮ್ಮ ಲವ್ಲಿ ಸ್ಟಾರ್ ಅವರ ಲ್ಯಾಬ್ರೇಟರಿಯಿಂದ. ಓಕೆ, ನೋಡೇ ಬೇಡ, ಬರ್ಲಿ ಲವ್ ಮೀಟರ್. ಇದು
ಲವ್ ಮೀಟರ್. ಇದೇನಂತಂದ್ರೆ ಇವರ ಒಂದು ಲವ್, ರೊಮ್ಯಾಂಟಿಕ್ ಲೈಫ್ ಯಾರು ಜಾಸ್ತಿ ರೊಮ್ಯಾಂಟಿಕ್ ಅಂತ ಗೊತ್ತಾಗುತ್ತೆ ಇದ್ರಲ್ಲಿ. ಹೇಗೆ ಅಂತಂದ್ರೆ ಇವ್ರೇನಾದ್ರೂ ಈ ಮುಷ್ಟಿಲಿ ಇದನ್ನ ಹಿಡ್ಕೊಂಡ್ರೆ ಅದು ಗಡಗಡಗಡ ಅಂತ ಮೇಲ್ ಹೋಗುತ್ತೆ. ಓಕೆನಾ? ಯಾರ್ ಮೀಟರ್ ಎಷ್ಟು ಬೇಗ ಮೇಲೆ ಏರುತ್ತೆ ಅವರು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಅಂತ. ಓಕೆನಾ? ಇಲ್ಲಿರುವಂತ ಲವ್ ಮೀಟರ್ ನ ಇವ್ರಿಬ್ರು ಕೈಗೆ ಒಪ್ಪಿಸ್ತಾ ಇದ್ದೀನಿ. ಯಾರು ಎಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತಾಗುತ್ತೆ, ಹಿಡ್ಕೊಳ್ಳಿ. ಓಕೆ, ಹೋಲ್ಡ್ ಮಾಡಿ. ಓಕೆ, ಗೋಯಿಂಗ್ ಡೌನ್. ತೊಂದ್ರೆ ಇಲ್ಲ ಪಂಕಜ, ಎಷ್ಟೇ ಆಗ್ಲಿ ರವಿಚಂದ್ರನ್ ಸರ್ ಫ್ಯಾನು, ಎರಡೆರಡು ಲವ್ ಮೀಟರ್ ಏರ್ಬಿಟ್ಟಿದೆ ಇಲ್ಲಿ. ಈಗ ಇದೇ ಜೋಶಲ್ಲಿ ಇನ್ನೊಂದು ರೊಮ್ಯಾಂಟಿಕ್ ಗೇಮ್ ಇದೆ, ಅದೇನು ಅಂತ ನೋಡೋಣಲ್ಲ. ಸೆಟ್ ಅಪ್ ಪ್ಲೀಸ್. ಈಗ ಇದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಆಟ ಆಯ್ತಾ. ಇದನ್ನ ಒಂದು ಬ್ಯೂಟಿಫುಲ್ ಲವ್ ಗೇಮ್ ಅಂತ ಹೇಳ್ಬೋದು. ಈ ಆಟನ ಆಡೋದಕ್ಕೆ, ಇವ್ರಿಗೆ ಕಾಂಪಿಟೇಷನ್ ನ ಕೊಡೋದಕ್ಕೆ ಇನ್ನೂ ಇಬ್ರು ಜೋಡಿಗಳು ನಮ್ಮ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿಗೆ ಬರ್ತಾ ಇರೋದು ಮಿತ್ರ ಸರ್ ಅಂಡ್ ಗೀತಾ ಮ್ಯಾಮ್. ಇನ್ನೊಂದು ಜೋಡಿನೂ ಕರೆದು ಬಿಡ್ತೀನಿ. ಅವರು ಮುತ್ತಲ್ಲೇ ಲಾಕ್ ಆಗೋಂತ ಮುತ್ತಿನಂತ ಜೋಡಿ. ಸೊ ಲೆಟ್ಸ್ ವೆಲ್ಕಮ್ ನಿನಾದ್ ಅಂಡ್ ರಮ್ಯಾ. ಈಗ ಇಲ್ಲಿ ನಡೆಯೋದೇನ್ ಗೊತ್ತಾ, ಇಲ್ಲಿ ನೋಡಿ ಮುಂದೆಗಡೆ ಸರಪಳಿ ಇದೆ ಅಲ್ವಾ. ಈ ಚೈನ್ ಅನ್ನ ಇಬ್ರು ಜೋಡಿಗಳನ್ನ ನಿಲ್ಸಿ ಟೈಟ್ ಆಗಿ ನಾವು ಲಾಕ್ ಮಾಡ್ಬಿಡ್ತೀವಿ. ಅವ್ರಿಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವರು ಇಲ್ಲಿಗೆ ಬಂದು ಇಲ್ಲಿ ಕೀಗಳನ್ನ ಇಟ್ಟಿರ್ತೀವಿ ಆಯ್ತಾ. ಲಾಕ್ ಮಾಡಿ ಕೀಗಳನ್ನ ಇಟ್ಟಿರ್ತೀವಿ. ಇಲ್ಲಿವರೆಗೂ ಬಂದು ಆ ಕೀನ ತಗೊಂಡು ಅವ್ರು ಅದನ್ನ ಬಿಡಿಸ್ಕೋಬೇಕು. ಯಾರು ಬೇಗ ಬಿಡಿಸ್ಕೊಂಡು, ಇಲ್ಲಿ ಬೆಲ್ ಇದೆಯಲ್ಲ, ಈ ಬೆಲ್ ನ ಸೊ 3 ಸಲ ಯಾರು ಬೆಲ್ ಮಾಡ್ತಾರೋ ಅವರು ವಿನ್ನರ್ ಆಗ್ತಾರೆ. ಬಟ್ ಎಲ್ಲರೂ ಬಿಡಿಸ್ಕೊಳ್ಳೇಬೇಕು, ಯಾಕಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಯಾರು ಬರ್ತಾರೆ ಅಂತ ನಾವು ನೋಡ್ತೀವಿ. ಓಕೆನಾ? ಸೊ ಅದೇ ಲಕ್ಕ ಲಕ್ಕ ಲವ್ ಲಾಕ್ ಈ ಗೇಮ್ ನ ಹೆಸರು. ಒಂದ್ ಕಡೆ ಜಾಲಿ ಜೋಡಿ, ಮುತ್ತಿನ ಜೋಡಿ, ರೊಮ್ಯಾಂಟಿಕ್ ಜೋಡಿ, 3 ಜೋಡಿಗಳು ಲಾಕ್ ಆಗ್ಬಿಟ್ಟಿದೆ. ಓಕೆ, ಲಕ್ಕ ಲಕ್ಕ ಲವ್ ಲಾಕ್ ಗೇಮ್ ಈಗ ಶುರು ಆಗುತ್ತೆ. ಈಗ ನಿಮ್ಮ ಲವ್ ಲಾಕ್ ಈಗ ಶುರು. ಮಿತ್ರ ಸರ್ ಬನ್ನಿ. ಮಿತ್ರ ಸರ್ ಓಕೆ, ಮಾಡ್ತಾ ಇದ್ದಾರೆ. ಈಗ ನಮ್ಮ ರೊಮ್ಯಾಂಟಿಕ್ ಜೋಡಿ ಕೂಡ ಬಂದು ಕೀನ ಬಿಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಲಾಕ್ ಓಪನ್. ಇನ್ನು ಕಾಲುಗಳು ಹಾಗೆ ಇದೆ. ಡೇಂಜರಸ್ ಮೋಡ ಅಲ್ಲ, ಆಗ್ಲಿಲ್ಲ ಅಂದ್ರೆ ನೀವು ದಚ್ಚೋಕೆ. ಓ ಸೂಪರ್ ಸೂಪರ್ ಸೂಪರ್. ಏನಿದು? ಇಲ್ಲಿ ನೋಡಿ, ಇಲ್ಲಿ ಭವಾನಿ ಸಿಂಗ್ ಅಂಡ್ ಪಂಕಜ ಒಂದೇ ಒಂದು ಲಾಕ್ ಅಲ್ಲಿ ಬಾಕಿ ಇದೆ. ಇಲ್ಲೇನೋ ಕನ್ನಡಕ ತೆಗೆದ್ಬಿಟ್ಟು ಸರಿಯಾದ ಕೀ ತೆಕ್ಕೊಡಮ್ಮ. ಅದನ್ನ ಹಾಕೊಂಡು ಕಮಾನ್ ಮಿತ್ರ. ಮೀನಾ ಅಲ್ಲ, ಹಲೋ, ಓಕೆ, ಬಾಕಿ ಇದೆ ಲಾಕ್. ವೆರಿ ನೈಸ್. ಈ ಒಂದು ಲಕ್ಕ ಲಕ್ಕ ಲವ್ ಲಾಕ್ ಅಲ್ಲಿ ಮೊದಲನೇದಾಗಿ ಎಲ್ಲಾ ಲಾಕ್ ಗಳನ್ನ ಓಪನ್ ಮಾಡಿರೋದು ಮುತ್ತಿನಂತ ಜೋಡಿ ನಿನಾದ್ ಅಂಡ್ ರಮ್ಯಾ. ಹಾಗೆ ಎರಡನೇ ಸ್ಥಾನವನ್ನ ತಗೊಂಡಿರೋದು ನಮ್ಮ ರೊಮ್ಯಾಂಟಿಕ್ ಕಪಲ್ ಭವಾನಿ ಸಿಂಗ್ ಅಂಡ್ ಪಂಕಜ. ಸೊ ಈ ಒಂದು ಗೇಮ್ ಅಲ್ಲಿ ಆಟ ಆಡಿ ಗೆದ್ದವ್ರಿಗೆ ಗಿಫ್ಟ್ ಏನು ಗೊತ್ತಾ? ನೀವು ಜೀವನ ಪೂರ್ತಿ ಲವ್ ಅಲ್ಲಿ ಲಾಕ್ ಆಗೇ ಇರಿ ಅಂತ ಹೇಳಿ, ಹಾಗೆ ಲಕ ಲಕ ಅಂತ ಲವ್ ಅಲ್ಲಿ ಹೊಳಿತಾ ಇರಿ ಅಂತ ಹೇಳಿ ಈ ಚೈನ್ ನ ಕೂಡ ನಿಮ್ಮಿಬ್ಬರಿಗೆ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ತಗೊಂಡು ಹೋಗಿ, ಮುಂದೆ ಯೂಸ್ ಆಗುತ್ತೆ, ತಗೊಳ್ಳಿ.
ಮೂರು ಜೋಡಿಗಳು ತುಂಬಾ ಸ್ಪೋರ್ಟಿವ್ ಆಗಿ ಬಂದು ಈ ಒಂದು ಲಕ್ಕ ಲಕ್ಕ ಲವ್ ಲಾಕ್ ಗೇಮ್ ನ ಆಡಿದಿರಾ. ಮೂರು ಜನರ ಹೊಂದಾಣಿಕೆ ಸೂಪರ್ ಸೂಪರ್ ಸೂಪರ್, ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಾ ಇರುವಂತ ಮುಂದಿನ ಜೋಡಿ ನಮ್ಮ ತುಂಟಾ ತುಂಟಿ ಜೋಡಿ, ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮ್ಯಾಮ್. ನೀವ್ ಹೇಳಿ, ಇಷ್ಟು ವರ್ಷದ ದಾಂಪತ್ಯದಲ್ಲಿ ಯಾವ ವಿಷಯದಲ್ಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ನಿಮ್ಗೆ ಅನ್ಸುತ್ತೆ? ಸುಮಾರು ವಿಷಯದಲ್ಲಿ ಅನ್ಸುತ್ತೆ, ಬಟ್ ಕೆಲವೊಂದು ಟೈಮಲ್ಲಿ ನನಗೆ ಏನ್ ಅನ್ಸಿರುತ್ತೆ ಅವ್ರಿಗೂ ಅದೇ ಅನ್ಸಿರುತ್ತೆ. ನನ್ನ ಮನ್ಸಲ್ಲಿ ಇವತ್ತು ನಮ್ಮ ತಂಗಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿರ್ತೀನಿ. 1-2 ಮಿನಿಟ್ಸ್ ಆಗಿರ್ತೀವ್ರು, ಏನ್ ರಾಧನ್ ಮನೆಗೆ ಹೋಗ್ಬಿಟ್ಟು ಬರೋಣೇನೆ ಅಂತ ಕೇಳ್ತಾರೆ. ಓ, ಹಾಗೆ ಎಷ್ಟೋ ವಿಷಯಗಳು ಹಾಗೆ ನಡೆದು. ಸರ್, ನೀವ್ ಹೇಳಿ, ನಿಮ್ಮ ಪ್ರಕಾರ ಮೇಡ್ ಫಾರ್ ಈಚ್ ಅದರ್ ಅಂತ ನಿಮ್ಮಿಬ್ರಿಗೆ ಯಾವ ವಿಷಯದಲ್ಲಿ ಅನ್ಸುತ್ತೆ? ಮೊದಲು ನನಗೆ ಮೇಡ್ ಫಾರ್ ಈಚ್ ಅದರ್ ಅನ್ನೋದು ಆ ಒಂದು ಟೈಟ್ಲ್ ಬರೋದು ಬಹಳ ಬೇಗ ಬರಲ್ಲ. ಅದು ಮಜ್ಜಿಗೆನ ಹದವಾಗಿ ಕಡ್ದಾಗ ಬೆಣ್ಣೆ ಹೇಗ್ ಬರುತ್ತೋ ಹಾಗೆ ಈ ಮೇಡ್ ಫಾರ್ ಈಚ್ ಅದರ್ ಬರೋದು. ಈ ಸಂಸಾರ ಅನ್ನೋ ಈ ಜೀವನ ಅನ್ನೋ ಸಾಗರದಲ್ಲಿ ಬಹಳ ನೀಟಾಗಿ ಹೋಗ್ತಾ ಇದ್ದಾಗ ದಿಸ್ ಇಸ್ ಗುಡ್ ಮೇಡ್ ಫಾರ್ ಈಚ್ ಅದರ್ ಅಂತ ಅಂತಾರೆ. ಅದು ನನ್ನ ಅಭಿಪ್ರಾಯ. ಕರೆಕ್ಟ್ ಸರ್, ಹೌದು ಹೌದು. ಸೊ ನಿಮ್ಮ ಹೊಂದಾಣಿಕೆ ನಿಜವಾಗ್ಲೂ ಅದ್ಭುತವಾಗಿದೆ. ಅದನ್ನೆಲ್ಲ ನೋಡ್ಕೊಂಡು ಬಂದಿದೀವಿ ನಾವು. ಒಂದು ಸಣ್ಣ ಕಂಪ್ಯಾಟಬಿಲಿಟಿ ಟೆಸ್ಟ್ ನ ನಾವಿಲ್ಲಿ ಮಾಡೋದಕ್ಕೆ ಹೊರಟಿದೀವಿ. ನಾನೊಂದಷ್ಟು ಕ್ವೆಶ್ಚನ್ಸ್ ನ ನಿಮ್ಮನ್ನ ಕೇಳ್ತೀನಿ. ನಿಮ್ಮಿಬ್ರಿಗೂ ಸ್ಲೇಟ್ ಕೈಯಲ್ಲಿ ಬರುತ್ತೆ, ಆಯ್ತಾ? ನಾನ್ ಕೇಳೋಂತ ಪ್ರಶ್ನೆಗಳಿಗೆ ಇಬ್ರು ಸ್ಲೇಟ್ ಅಲ್ಲಿ ಉತ್ತರ ಬರಿಬೇಕು. ಉತ್ತರ ಬರ್ದಾದ್ಮೇಲೆ ಆ ಸ್ಲೇಟ್ ಅನ್ನ ನೀವು ಕ್ಯಾಮ್ರಾಗೆ ತೋರಿಸ್ಬೇಕು. ನೋಡೋಣ ನೀವಿಬ್ರು ಯಾವ ತರ ಯಾವ ಒಂದು ಹೊಂದಾಣಿಕೆಯಲ್ಲಿ ಉತ್ತರಗಳನ್ನ ಬರಿತೀರಾ ಅಂತ. ಪ್ರೇಮದ ಪ್ರಾಪರ್ಟಿ ಪ್ಲೀಸ್. ಸೊ ಪ್ರೇಮದ ಪರೀಕ್ಷೆ ಈಗ ಇಲ್ಲಿ ಆಗತ್ತೆ. ಅದನ್ನ ಬರೆಯೋದಕ್ಕೆ ಅಭಿಜಿತ್ ಸರ್ ಮತ್ತೆ ರೋಹಿಣಿ ಮ್ಯಾಮ್ ಇಬ್ರು ಕೂತಿದ್ದಾರೆ. ಶುರು ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ, ಆಚೆ ಹೋಗಿ ಮನೆಗ್ ಬಂದ ತಕ್ಷಣ ಅಭಿಜಿತ್ ಸರ್ ಮಾಡುವಂತ ಮೊದಲನೇ ಕೆಲಸ ಯಾವುದು? ಓಕೆ, ಆಯ್ತಾ? ಓಕೆ, ಇಬ್ರು ನಿಮ್ಮ ಉತ್ತರಗಳನ್ನ ಕ್ಯಾಮ್ರಾಗೆ ತೋರಿಸಿ. ನೋಡಿ ಏನ್ ಬರ್ದಿದ್ದಾರೆ ಅಂತ. ನೀವೇನ್ ಬರ್ದಿದ್ದೀರಾ ಮ್ಯಾಮ್? ಹೊಸಲಿಗೆ ನಮಸ್ಕರಿಸಿ ದೇವರಿಗೆ ನಮಸ್ಕಾರ ಮಾಡುತ್ತೆ. ಹೊಸಲಿಗೆ ನಮಸ್ಕರಿಸಿ ದೇವರಿಗೆ ನಮಸ್ಕಾರ ಮಾಡೋದು. ಇವರು ಕೂಡ ದೇವರಿಗೆ ನಮಸ್ಕಾರ ಮಾಡೋದು ಅಂತ ಹೇಳಿದ್ದಾರೆ. ವೆರಿ ನೈಸ್. ಫಸ್ಟ್ ಪ್ರಶ್ನೆಗೆ ಕರೆಕ್ಟ್ ಆದಂತ ಉತ್ತರವನ್ನ ಇಬ್ರು ಕೊಟ್ಟಿದ್ದಾರೆ. ನಿಮ್ಮ ನೆಕ್ಸ್ಟ್ ಪ್ರಶ್ನೆ ನಾನು ಕೇಳ್ತೀನಿ. ರೋಹಿಣಿ ಅವ್ರಿಗೆ ಕೋಪ ಬಂದಾಗ ಬೈಯುವಂತ ಬೈಗುಳ ಯಾವುದು? ಫುಲ್ ಬರಿತಾನೆ ಇದಾರೆ ಅವರು. ಹೇಳಿ ಸರ್, ತೋರಿಸಿ ನಿಮ್ಮ ಪ್ರೇಮದ ಬೋರ್ಡ್ ನ ತೋರಿಸಿ. ಮನಸ್ಸ ಇಚ್ಛೆ ಬೈತಾರೆ, ಅದಕ್ಕೆ ಲಂಗು ಲಗಮು ಇಲ್ಲ ಅಂತೆ. ನೀವೇನಂತ ಬರ್ದಿದ್ದೀರಾ ಮ್ಯಾಮ್? ಇಡಿಯಟ್. ಇಡಿಯಟ್. ಆಮೇಲೆ ಮತ್ತೆ ಬಾಯಿಗೆ ಬಂದದ್ದು ಕರೆಕ್ಟ್ ಆಗಿ ಬರ್ದಿದ್ದಾರೆ. ಈಗ ರೋಹಿಣಿ ಮ್ಯಾಮ್ ನೀವ್ ಹೇಳ್ಬೇಕು, ನೀವ್ ಇಡಿಯಟ್ ಅಂತ ಎಷ್ಟು ಕೋಪದಲ್ಲಿ ಬೈತೀರಾ ನೀವು, ಅದೇ ತರ ಮನೇಲಿ ಯಾವ ತರ ಬೈತೀರಾ ಆ ತರ ಬೈರಿ. ಸಿಚುಯೇಷನ್. ಓಕೆ, ನಾನೇ ಒಂದು ಸಿಚುಯೇಷನ್ ಹೇಳ್ತೀನಿ, ಆಯ್ತಾ? ನಿಮ್ಮ ಜೀವನ ಚಿತ್ರವನ್ನ ನೋಡಿದ್ವಿ. ನೀವು ಅಡಿಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸರ್ ಬಂದ್ಬಿಟ್ಟು ಸಡನ್ ಆಗಿ ಬೂ ಅಂತೆಲ್ಲ ಹೆದರ್ಸ್ತಾರೆ ಅಂತ. ಸೊ ಅಂತ ಒಂದು ಸಮಯದಲ್ಲಿ ನೀವು ಅಡಿಗೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರ್ತೀರಾ. ನೀವು ಇವ್ರು ಬಂದು ಹೆದರ್ಸಿದಾಗ ಹೇಗ್ ರಿಯಾಕ್ಟ್ ಮಾಡ್ತೀರಾ? ಬರುತ್ತೆ. ಓ ಬನ್ನಿ ಸರ್, ಮಾಡಿ ಸರ್, ಇವಾಗ ಡೆಮೋ ಕೊಟ್ಬಿಡಿ ಸರ್ ಒಂದ್ಸಲ. ಓಕೆ, ಅಡಿಗೆ ಮಾಡ್ತಾ ಇದ್ದೀರಾ? ಮಾಡಿ. ಓ ಮೈ ಗಾಡ್, ಅದೇ ಕೋಪ, ಅದೇ ಒಂದು ಭಯ. ಇನ್ನೊಂದು ಇದನ್ನ ಮೀರಿದ್ರೆ ಸ್ಟುಪಿಡ್ ಹೋಗಿ ನಾಯಿಗೆ ಇಬ್ರದಂಗೆ ಇಬ್ಬಿಡ್ತಾಳೆ.
ಅಲ್ಲ ಅದು ಹಂಗಲ್ಲ. ಇವಾಗ ಮಲ್ಕೊಂಡ್ ನಿದ್ದೆ ನಾನು ತುಂಬಾ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತೀನಿ. ನನ್ ಮುಖದ ಹತ್ರ ಮುಖ ಇಟ್ಕೊಂಡ್ ಮಲ್ಕೊಂಡಿರೋದು ಹಿಂಗೆ. ಅಕಸ್ಮಾತ್ ಏನೋ ಒಂಥರ ಡಿಸ್ಟರ್ಬ್ ಆಗುತ್ತೆ, ಕಣ್ಬಿಟ್ಟು ನೋಡಿದ ತಕ್ಷಣ ಹತ್ರ ಮುಖ ಇಟ್ಬಿಟ್ಟಿರ್ತಾರೆ, ಜೋರ ಕಿರ್ಚ್ಮೋಣ. ಅವಾಗ ಪಾಪ ಪ್ರೀತಿಯಿಂದ ಅವಾಗ ಕನ್ನಡದಲ್ಲಿ ಬೈತೀರಾ ಮೇಡಮ್? ಇಲ್ಲ ಗಿಬರ್ ಬಿಡ್ತಾಳಾಗ ಮನಸ ಇಚ್ಛೆ ಹೇಗ್ಬೇಕು ಹಾಗೆ. ಸರ್ ಅವ್ರೇನೋ ಹೇಳ್ಬಿಟ್ರು, ನೀವು ಮನಸ್ಸೋ ಇಚ್ಛೆ ಅಂತ ಬರ್ದಿದ್ದೀರಾ. ಸೊ ಯಾವ್ಯಾವ ತರ ಬೈತಾರೆ ಅದನ್ನ ನೀವ್ ಒಂದ್ಸಲ ಡೆಮೋ ಮಾಡಿ ತೋರಿಸ್ಬೋದಾ? ಎಲ್ಲ ಇಂಗ್ಲಿಷ್ ಸ್ಟೂಪಿಡ್ ರಾಸ್ಕಲ್ಸ್ ಕೌಂಡ್ರೆ ಇಡಿಯಟ್ ಎಲ್ಲ ಬಾಯಿ ಬಂದಂಗೆ. ಒಂದೇ ಸಲ ಆಮೇಲೆ ನನ್ನನ್ನ ನಮ್ಮ ತಾಯಿನ ನಮ್ಮ ಇಡೀ ಫ್ಯಾಮಿಲಿನ ಎಲ್ಲಾನು ಹೋಲ್ಸೇಲ್ ಆಗಿ ಆತರ ತಪ್ಪು ಮಾಡಿದಾಗ ನಾನಲ್ಲಿ ತಪ್ಪು ಮಾಡ್ತೀನಿ. ದಿನ ಪೂರ್ತಿ ತಪ್ಪೇ ಎಷ್ಟು ಕಾನ್ಫಿಡೆಂಟ್ ಆಗಿ ಕೇಳ್ತಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ, ಇಲ್ಲಿ ನಾನು ನಿಂತ್ಕೊಂಡು ಅಡಿಗೆ ಮನೇಲಿ ಏನೋ ಮಾಡ್ತಾ ಇದ್ದಾಗ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಸೋಫಾ ಮೇಲೆ ಇವರು ಮಗ ಕೂತಿರ್ತಾರೆ ಅಂತ ಇಟ್ಕೋ. ನಾನು ಮಾತಾಡಿದ ಮತ್ತೆ ಅಲ್ಲೇ ಮಗ ಕೂತಿದ್ದಾನೆ ಅಂತ ತಿಳ್ಕೊಂಡು ನಾನು ಏನೋ ಹೇಳ್ತಾ ಇರ್ತೀನಿ. ಇವರು ಅವ್ನಿಲ್ಲಮ್ಮ ಅಂತ ಹೇಳಿದ್ರೆ ಮುಗ್ದೋಯ್ತಲ್ವಾ. ಅವ್ನು ಯಾವ ಮೈದಲ್ಲಿ ಹೋಗಿರ್ತಾನೆ ಹೋಗ್ಬಿಟ್ಟಿರ್ತಾನೆ. ಅದೇನ್ ತಲೆನೋ ಏನೋ. ಅವ್ನು ಹೋಗಿ ಅರ್ಧ ಗಂಟೆ ಆಯ್ತು, ನಿನ್ ಪಾಡಿಗೆ ನೀನು ಹೇಳ್ತಿದ್ಯಾ, ಅಲ್ಲಿಂದ ಶುರು. ನಾನು ಇದು ನಾನು ಹೇಳ್ತೀನಿ. ನಾನು ಹೇಳಿ ಇನ್ನ ಇದೆ ನಾನೇನ್ ಹೇಳ್ತೀನಿ ಅಂದ್ರೆ ನಿಜ, ನಾನು ನೋಡಿಲ್ಲ, ಮಾಡ್ತಾ ಇದ್ದೀನಿ. ಆಮೇಲೆ ನನ್ಗೇನೋ ರೆಸ್ಪಾಂಡ್ ಬರಲ್ಲ. ತಿರುಗಿ ನೋಡಿ ಹೋಗಿದ್ದಾನೆ ಅನ್ಕೊಂಡು ಇನ್ನೊಂದ್ಸಲ ಅದೇನ್ ತಲೆ ಹೋಗೋ ವಿಷಯ ಅಲ್ವಲ್ಲ. ಅದಕ್ಕೆ ಅದೇನ್ ದಮ್ ತಲೆನೋ ಏನೋ. ಅವ್ನು ಹೋಗಿ ಅರ್ಧ ಗಂಟೆ ಆಯ್ತು, ನಿನ್ ಪಾಡಿ ತಿರುಗಿ ನೋಡಿ ಹೇಳ್ಬೇಕಮ್ಮ ಅಂತ ಅದಕ್ಕೊಂದು ಭಾಷಣ. ನಾನು ಅಯ್ಯೋ ಪ್ರಪಂಚದ ಅತಿ ಬುದ್ಧಿವಂತ ನೀನೇಪ್ಪ, ನಾನ್ ತಡ್ಡಿ. ಓಕೆ, ಎಲ್ಲರೂ ಇವತ್ ರೋಹಿಣಿ ಮ್ಯಾಮ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಲ್ಲಾ ಹೆಣ್ಣು ಮಕ್ಕಳ ಕಷ್ಟನ ಎಷ್ಟು ಚೆನ್ನಾಗಿ ಎತ್ತಿ ಹೇಳಿದ್ರು ಅಂದ್ರೆ ಎಲ್ಲರೂ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಡೋಣ. ಸೂಪರ್ ಮ್ಯಾಮ್, ಸೂಪರ್. ಒನ್ ಸೈಡ್ ಮ್ಯಾಚ್ ಸರ್. ಗಂಡ್ಮಕ್ಳು ಟೈಮ್ ಬರುತ್ತೆ, ಎಲ್ಲಾನು ಇರುತ್ತೆ. ಹೆಣ್ಮಕ್ಳು ತಾಳ್ಮೆ ಇರಬೇಕು ಸರ್. ನೆಕ್ಸ್ಟ್ ಪ್ರಶ್ನೆ, ಅಭಿಜಿತ್ ಸರ್ ಅವರ ಫೇವರೆಟ್ ಹೀರೋಯಿನ್ ಯಾರು? ಓಕೆ, ಲಿಸ್ಟೇ ಕೊಡ್ತಾ ಇದಾರೆ ಮ್ಯಾಮ್. ಓಕೆ, ಅವರು ಭವ್ಯ ಮ್ಯಾಮ್ ಹೆಸರು ಬರ್ದಿದ್ದಾರೆ. ನೀವು? ಓ ಮೈ ಗಾಡ್, ಅದಾದ್ಮೇಲೆ ಏನಂತ ಇವರು ಕೂಡ ಭವ್ಯ ಅಂತ ಬರ್ದಿದ್ದಾರೆ. ನಾನು ಅದೇ ತರ ಇದ್ದೀನಿ ಅಂತ ಹೇಳ್ತಾ ಇದ್ರು ಅಂತ. ಓಕೆ, ಇವರೇ ಭವ್ಯ ಅವರು ಅಂತ ಅನ್ಕೊಂಡು ಒಂದು ಚಿಕ್ಕ ಡುಯೆಟ್ ನಮ್ಮ ಸ್ಟೇಜ್ ಮೇಲೆ, ನಿಮ್ಮಿಬ್ಬರ ಡುಯೆಟ್. ಓಕೆನಾ? ಬನ್ನಿ. ತುಂಟಿ ಜೋಡಿ ಬಗ್ಗೆ ನಮ್ಮ ಮಾಳವಿಕಾ ಮ್ಯಾಮ್ ಏನ್ ಹೇಳ್ತೀರಾ? ಖಂಡಿತ ಖುಷಿನೂ ಆಗುತ್ತೆ. ಅದ್ರ ಜೊತೆಗೆ ಎಲ್ಲರ ಮನೇಲಿ ನಡೆಯೋದನ್ನ ಇವತ್ತು ನಾವು ವೇದಿಕೆ ಮೇಲೆ ವೀಕ್ಷಣೆ ಮಾಡಿದ್ವಿ. ಇದು ಯಾವುದು ಎಲ್ಲೂ ನಡೀದೇ ಇರೋದಲ್ಲ. ನನಗ್ ತಕ್ಷಣ ನಮ್ಮ ತಾಯಿ ಸದಾ ಗೊಣಗ್ತಾ ಇರ್ತಾರಲ್ಲ, ಅದೇ ನೆನಪಾಯ್ತು. ಆದ್ರೆ ಆ ಗೊಣಗಾಟದ ಹಿಂದೆ ಇರುವಂತಹ ಪ್ರೀತಿ ಮತ್ತು ಅವರು ಒಬ್ಬರೊಬ್ಬರು ಗಳಿಸಿರುವಂತಹ ವಿಶ್ವಾಸ ಖುಷಿ ಆಗತ್ತೆ. ಒಂದಷ್ಟು ನಗುನೂ ಬರುತ್ತೆ. ಆದ್ರೆ ಇದು ಸತ್ಯ ಅಂತನೂ ಅನ್ಸುತ್ತೆ. ಹಾಗಾಗಿ ಇವ್ರ ಬದುಕು ಜಟಕಾ ಬಂಡಿಗೆ ಬರೋ ಜೋಡಿ ಅಲ್ಲ, ಇವ್ರ ಜೋಡಿ ನಂಬರ್ 1 ಜೋಡಿನೇ.
ಈಗ ಬರೋರು ಅಂತಿಂತವ್ರಲ್ಲ. ಹೆಂಡತಿ ಕೇಳೋದಕ್ ಮುಂಚೆನೆ ಎಲ್ಲಾನು ಕೊಡ್ಸೋ ಗಂಡ. ಇನ್ನು ಹೆಂಡತಿನ ಗಂಡ ಏನ್ ಹೇಳಿದ್ರು ಹೂ ಹೂ ಅನ್ನೋ ಹೆಂಡತಿ. ಗೊತ್ತಾಯ್ತಲ್ವಾ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ? ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಗುಂಡಮ್ಮ ಮಾನಸ ಹಾಗೂ ಗುಂಡಪ್ಪ ಸಂತು. ಓಕೆ ಸಂತು, ನಿಜ ಹೇಳಿ. ಮಾನಸ, ನೀವು ನಿಜ ಹೇಳಿ. ಇಷ್ಟೊಂದು ಕ್ವಾಟ್ಲೆ ಮಾಡ್ತಾರಲ್ಲ ಇವರು, ನಿಮ್ಮ ಹಳ್ಳಿ ಜನ ನಿಮ್ಮನ್ನ ನೋಡ್ತಾ ಇದ್ರೆ ಏನಂತ ಹೇಳ್ತಾ ಇದಾರೆ? ಹೇಗ್ ಬರ್ತಾ ಇದೆ ರೆಸ್ಪಾನ್ಸ್? ಎಲ್ರು ತುಂಬಾ ಖುಷಿ ಪಟ್ರು ಫಸ್ಟ್ ಹೇಳ್ಬೇಕು ಅಂದ್ರೆ. ಆಮೇಲೆ ಇನ್ನೊಂದೇನು ಅಂದ್ರೆ ತುಂಬಾ ಜನ ಬೋದ್ರು ನನ್ನ ಏನೋ ಹಳ್ಳಿಲುವೆ ಹಂಗೆ ಕಾಲು ಎಳ್ಕೊಂಡ್ ತಿರುಗ್ತಿರ್ತೀಯ, ಅಲ್ಲೂ ಹಂಗೆ ಮಾತಾಡಿದ್ಯಲ್ಲ ಅಂತ. ನಾನು ಇಲ್ಲೇ ಹೆಂಗಿರ್ತೀನೋ ಅಲ್ಲೂ ಹಂಗೆ ಇರ್ತೀನಿ ಅಂದೆ. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು ಕಣಮ್ಮ, ಗಂಡ ಅಂದ್ಮೇಲೆ ಗೌರವ ಕೊಡ್ಬೇಕು, ಇಲ್ಲ ಅಂದ್ರೆ ಸರಿ ಇರಲ್ಲ, ನಿಂಗೆ ಗೊತ್ತಾಗಲ್ಲ ಅವೆಲ್ಲ ಅಂದ್ರೆ ಅವರೆಲ್ಲ ಇನ್ನೂ ಹಂಗೆ ಇನ್ನೊಂದು ಮದುವೆ ಆಗ್ಬಿಡ್ತಾರೆ ಅನ್ನೋ ತರ ಹೇಳ್ಕೊಟ್ರು. ಹೌದಾ, ಸರಿ ನೋಡ್ಕೊತೀನಿ ಬಿಡಿ ನಾನು ಅಂದೆ. ಅದೇ ಏನ್ ಗೊತ್ತಾ ಮಾನಸ, ಮೋಸ್ಟ್ಲಿ ಅವ್ರಿಗೆ ಇವರೇ ಹೇಳ್ಕೊಟ್ಟಿರ್ತಾರೆ. ನಾನು ಹಂಗೆ ಅನ್ಕೊಂಡೆ ಮೇಡಮ್, ನಾನು ಇದೇ ಮಾತು ಅನ್ಕೊಂಡೆ. ನನ್ನನ್ನು ಚೇಂಜ್ ಮಾಡಕ್ಕೋಸ್ಕರ ಇವ್ರಿಗೆ ಎಲ್ಲರಿಗೂ ಸಂತು ಏನಾರ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಫಿಕ್ಸ್ ಮಾಡಿರ್ಬೋದಾ ಅನ್ಕೊಂಡೆ. ಇಲ್ಲಿಂದ ಹೋದ್ಮೇಲೆ ಮನೇಲಿ ಇನ್ನೂ ಜಾಸ್ತಿ ಆಗ್ಬಿಟ್ಟೈತೆ ಸರ್. ನಾನು ಏನಂದ್ರು ತಿರ್ಕೊಂಡೆ ಆನ್ಸರ್ ಕೊಡ್ತಾಳೆ. ಅವಳು ಏನ್ ಅನ್ಕೊಬಿಟ್ಟವಳೆ, ಮನೇನು ಜಿ ಕನ್ನಡ ವೇದಿಕೆ ಅನ್ಕೊಬಿಟ್ಟವಳೆ. ಮಲಗಿದ್ರು ಕೌಂಟ್ರ್ ಕೊಡ್ತಾಳೆ. ಸಂತು ನಿಜ ಹೇಳಿ, ಮಾನಸದು ಒಂದೇ ಒಂದು ಪುಟಾಣಿ ಆಸೆನಾದ್ರೂ ಇಲ್ಲಿವರೆಗೂ ನೆರವೇರಿಸಿದೀರಾ? ಪುಟಾಣಿ ಆಸೆ ಅಂತಲ್ಲ, ದೊಡ್ಡ ದೊಡ್ಡ ಆಸೆಗಳನ್ನೆಲ್ಲ ಈಡೇರಿಸಿದೀನಿ. ಆಕ್ಚುಲಿ ಅವಳು ಏನ್ ಕೇಳಿದ್ರು ನಾನು ಇಲ್ಲ ಅಂದಿಲ್ಲ. ನೀವು ಅನ್ಕೊಂಡಿರ್ಬೋದು ಏನು ಕೊಡ್ಸಿಲ್ಲ ಅಂತ. ಇವಾಗ ಏನು ಲಾಸ್ಟ್ ಒಂದು ಶೋ ಆಯ್ತು, ಅವಾಗ ಏನು ಕೊಡ್ಸಿಲ್ಲ ಅಂತ ನೀವೆಲ್ಲ ಹೇಳಿದ್ರಿ. ಆದ್ರೆ ಬರುವಾಗ ಚಂದ್ರಾಯಪಟ್ಟಣದ ಶೋರೂಮ್ ಅಲ್ಲಿ ಹೆಚ್ಚು ಕಮ್ಮಿ 25,000 ರೂಪಾಯಿ ಡ್ರೆಸ್ ತಕ್ಕೊಟ್ಟಿದೀನಿ. ಬೇಕಾದ್ರೆ ಇವಳನ್ನ ಕೇಳಿ, ದಯವಿಟ್ಟು ಈ ಸೈಕಲ್ ಕೇಳಿ ಬೇಕಾದ್ರೆ. ಬೇಸಿಕಲಿ ನೀನ್ ಹುಟ್ಟಿದ್ಮೇಲೆ ಸುಳ್ಳು ಹುಟ್ಟುತ್ತೋ ಇಲ್ಲ ಸುಳ್ಳು ಹುಟ್ಟಿದ್ಮೇಲೆ ನೀನ್ ಹುಟ್ಟುದೋ, ಬೇಸಿಕಲಿ ಒಂದು ಅರ್ಥ ಆಗ್ತಲ್ಲ ನನಗೆ. ಏನಾಯ್ತು ಗೊತ್ತಾ, ಇವ್ರ ಫ್ರೆಂಡ್ ಅಂಗಡಿನಂತೆ ಬಟ್ಟೆ ಅಂಗಡಿ ಕರ್ಕೊಂಡು ಹೋದ್ರು. ಅವ್ರಿಗೆ ಫಸ್ಟೇ ಹೇಳ್ಕೊಟ್ಟವ್ರೆ, ಈ ಸಲ ಸ್ಟಾಕ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ಬಟ್ಟೆ, ಹಂಗಂತ ಹೇಳು, ನಾನು ಎಡ್ತಿ ಕೆಲಸ ಸ್ವಲ್ಪ ಡೌ ಮಾಡು, ನೀನ್ ಟಿವಿಲಿ ನೋಡಿದ್ಯಲ್ಲ, ನನ್ ಸ್ವಲ್ಪ ಮರ್ಯಾದೆ ಹೋಯ್ತೈತೆ ಅಂತ ಹೇಳ್ಕೊಟ್ಬಿಟ್ಟವ್ರೆ. ಅವ್ರು ಮೇಡಮ್ ಎಂತ ಟೈಮಲ್ಲಿ ಬಂದಿದ್ದೀರಾ, ಡ್ರೆಸ್ ಗಳೆಲ್ಲ ಖಾಲಿ ಆಗ್ಬಿಟ್ಟವ್ರೆ ಸ್ಟಾಕು. ಮಾರನೇ ಬೆಳಿಗ್ಗೆ ಪಕ್ಕ ಬನ್ನಿ ತರ್ಸಿದೀನಿ, ಕ್ಯಾರಿಟಿ ತರ್ಸಿರ್ತೀನಿ ನಿಮ್ಗೋಸ್ಕರ ಅಂತ ಹೇಳ್ಕೊಟ್ಟವ್ರೆ. ನಾನು ಅದನ್ನೇ ನಿಜ ಮಾಡ್ಕೊಬಿಟ್ಟಿದೀನಿ. ಮನೆಗ್ ಬಂದ್ಮೇಲೆ ಫೋನಲ್ಲಿ ಮಾತಾಡ್ತಾವ್ರೆ, ನಾನು ಹೇಳ್ಕೊಟ್ಟಿದ್ನಲ್ಲ ಒಳ್ಳೆ ವರ್ಕೌಟ್ ಆಯ್ತು ಕಣೋ, ಇವ್ರು ನೆಕ್ಸ್ಟ್ ಟೈಮ್ ಹೇಳವಳೆ ಸ್ಟೇಜ್ ಮೇಲೆ ಒಳ್ಳೆ ಬಿಲ್ಡಪ್ ಕೊಡ್ತೀನಿ ನನಗೆ ಅಂತ ಮಾತಾಡ್ತಿದ್ರು. ನೋಡು ನೀನ್ ಹೋಗ್ತಾ ನೋಡು, ಇವಳು ನನ್ನ ಮೇಲೆ ಸುಳ್ಳಿನ ಆಪಾದನೆಗಳ ಹೊರಿಸ್ಬೇಕು ಅಂತಾನೆ ಈ ಸ್ಟೇಜ್ಗೆ ಬಂದವಳೆ. ನಿಜವಾಗ್ಲೂ ಇಲ್ಲ ಸರ್, ಆ ಮಗಿನ್ ನೋಡೋ ನಂಗೆ ಅನ್ನಿಸ್ತದೇನೋ, ನನ್ನ ಜೀವನನೇ ಕಿತ್ಕೊಂಡು ತಿಂತೈತೆ, ಇದು ಮಗು ತರ ಕಾಣುತ್ತಾ ನಿಮ್ಗೆ? ಸಂತು, ಮಾನಸ, ನಾನ್ ನಿಮ್ಮನ್ನ ಕೇಳ್ತೀನಿ, ಈಗ ಸಂತು ನನ್ನ ಗಂಡನಾಗಿ ಅಂದ್ರೆ ನಿಮ್ಮ ಗಂಡನಾಗಿ ನಿಜ ಅಯ್ಯಯ್ಯೋ ಚಪ್ಪಾಳೆ ಮೇಡಮ್, ನನ್ನ ಬದುಕಲ್ಲಿ ಇಂಥ ಸುದಿನ ಬರುತ್ತೆ ಅಂತ ನಾನು ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬ್ರೋ ಸಂತು, ಮಾನಸ, ನಿಮ್ಮ ಗಂಡ ಸಂತು ನಿಮ್ಗೋಸ್ಕರ ಖಡಾಖಂಡಿತವಾಗಿ ಏನಾದ್ರೂ ಒಂದು ಆಸೆನ ಈಡೇರಿಸ್ಬೇಕು ಅಂತಂದ್ರೆ ಆ ಆಸೆ ಏನು? ನನ್ನ ಎತ್ಕೋಬೇಕು ಮೇಡಮ್, ನನ್ನ ಎತ್ಕೋಬೇಕು ಇವ್ರು. ಅಲ್ಲೋಡಿ ಎಲ್ಲಾರು ಸ್ಟ್ಯಾಂಡಿಂಗ್ ಓವೇಷನ್. ಅಣ್ಣ, ಇವಳಿಗೆ ಆಸೆ, ನನ್ಗಿದ್ ಕೊನೆ ಆಸೆ ಅಣ್ಣ. ಟಯರ್ಡ್ ಕೊನೆ ಆಸೆ ನನಗೆ. ಎತ್ತು ಅಂದ್ರೆ ಏನು ಸ್ಲಿಮ್ ಆಗಿ ಶ್ವೇತಾ ಚಂಗಪ್ಪ ಅವ್ರ ತರ ಅವ್ರ ಎತ್ಕೊಳಕ್ಕೆ. ಇವಳು ನೋಡಿದ್ರೆ ದಸರಾಗ್ ಬರೋ ಆನೆ ಇದ್ದಂಗ ಅವಳೆ. ನಾನ್ ಮಾತ್ರ ದಸರಾಗ್ ಬರೋ ಆನೆ ಇದ್ದಂಗಿದ್ದೀನಿ, ಇವ್ರೇನ್ 0 ಸೈಜ್ ಮೇಂಟೈನ್ ಮಾಡ್ತಾವ್ರ? ನನ್ನ ಒಂದು ಪತನವನ್ನ ನೀವು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಆ ಪತನ ಇವತ್ತೇ ಆಗ್ಲಿ. ಬರ್ಲಿ ಮ್ಯೂಸಿಕ್. ಯಾಕೆ, ಏನಾಯ್ತು? ಅಲ್ಲ, ಮಕ್ಕ ಹೊಡೆದಂಗೆ ಮಕ್ಕ ಹೊಡೆದೋಗ್ಬಿಡ್ಬೇಕು. ಕಾಲು ಅಮಿಕ ಕುಂತವಳಲ್ಲ ಹೆಂಗೆ? ಲಾ 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 ಎತ್ತ ಬೇಕಪ್ಪ ಎತ್ತ.
ಅಪ್ಪ ನೀನ್ ಸ್ವಲ್ಪ ಹಮ್ಮಿಕೊಂಡಿರಪ್ಪ, ಕಷ್ಟ ನಂಗೆ ಗೊತ್ತು. ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕಿ, ಸಾಂಗ್ನಾರು ನೋಡ್ಕೊಂಡು ಎತ್ತು ಬಿಡ್ತೀನಿ. ಈಗ ಮಾನಸ ಅವರು ಕರೆಕ್ಟ್ ಆಗಿ ನಿಮ್ಮ ಪ್ರಕಾರ ಎಷ್ಟು ಕೆಜಿ ಇದ್ದಾರೆ? ಮ್ಯಾಕ್ಸಿಮಮ್ ನನ್ನ ಪ್ರಕಾರ 92 ಇದ್ದಾರೆ. 92. ಸೊ ಆಯ್ತು, ಚೆಕ್ ಮಾಡ್ಬೇಡ ಅಲ್ವಾ? ಅಫ್ಕೋರ್ಸ್ ಮಾಡಿ. ಅದಕ್ಕೂ ಮೊದಲು ಒಂದಷ್ಟು ಥಿಂಗ್ಸ್ ಇದೆ ಆಯ್ತಾ. ನೀವ್ ಹೇಳಿದ್ರಿ 92 ಕೆಜಿಸ್ ಅಂತ. ಅಷ್ಟು ಪದಾರ್ಥಗಳನ್ನ ನೀವು ಒಂದ್ ಕಡೆ ಇಡಬೇಕು. ಅಂದ್ರೆ ನೀವ್ ಹೇಳೋದು 92 ಕೆಜಿಸ್, ನಾವು ಕೊಡುವಂತ ಪದಾರ್ಥಗಳನ್ನೆಲ್ಲ ಜೋಡಿಸಿ 92 ಕೆಜಿಸ್ ನೀವು ಮಾಡ್ಬೇಕು. ಆಗ ನೀವ್ ಹೇಳಿದ್ದು ಕರೆಕ್ಟಾ ಇಲ್ವಾ ಅಂತ ನಾವು ಒಪ್ಕೊಳ್ತೀವಿ. ಓಕೆನಾ? ಓಕೆ ಆಗ್ಬೋದು. ಈಗ ಚೆಕ್ ಮಾಡ್ಬೇಕಷ್ಟ ಅಲ್ವಾ ತೂಕ? ಹೌದು. ಇರಿ, ಪ್ರೇಮ್ ಸರ್ ಅವರ ಕಿಚನ್ ಇಂದ ಕೆಲವೊಂದು ಥಿಂಗ್ಸ್ ಬಂದಿದೆ, ಪ್ರೇಮದ ಕಾಣಿಕೆಗಳು ಬಂದಿದೆ. ಅದೇನು ಅಂತ ನೋಡೋಣ. ಪ್ರೇಮದ ಪ್ರಾಪರ್ಟಿ ಪ್ಲೀಸ್. ಮಾನಸ 92 ಕೆಜಿ ಇದಾರೆ ಅಂತ ನೀವ್ ಹೇಳಿದ್ರಿ ಅಲ್ವಾ? ಆ 92 ಕೆಜಿ ಅಷ್ಟು ಪದಾರ್ಥಗಳನ್ನ ನೀವ್ ತಗೊಂಡ್ ಹೋಗಿ ಆ ರ್ಯಾಕ್ ಇಂದ ತಂದು ಈ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ಆಮೇಲೆ ನಾವು ವೆಯ್ಟ್ ಚೆಕ್ ಮಾಡ್ತೀವಿ. ಮಾನಸ ಅವರ ವೆಯ್ಟ್ ಹಾಗೆ ನೀವು ಬುಟ್ಟಿಲಿ ತಂದು ಹಾಕುವಂತ ಪದಾರ್ಥಗಳ ವೆಯ್ಟ್ ನ ಚೆಕ್ ಮಾಡ್ತೀವಿ. ಇದನ್ನ ಮಾಡೋದಿಕ್ಕೆ ನಿಮ್ಗಿರುವಂತ ಕಾಲಾವಕಾಶ ಕೇವಲ 2 ನಿಮಿಷ ಅಷ್ಟೇ. ನಿಮ್ಮ ತೂಕದ ಸಮಯ ಈಗ ಶುರು ಆಗುತ್ತೆ. ಯೋ 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 ಸಮಯ ಓಡ್ತಾ ಇದೆ. ನಾನು ಓಡ್ತಾ ಇದ್ದೀನಿ. 105. ಅಷ್ಟೇನಾ? ಇನ್ನೂ ಬೇಕು. ಒಂದು ನಿಮಿಷ. ಇನ್ನೂ ಬೇಕು. ತೂಕ ಹಾಕಿ ಬಂದ್ರು ಬರ್ಬೋದು. Yes! 92.7. ಸಾರ್ ಎಷ್ಟು ಕೆಜಿ ಅಂದ್ರೆ 81, 80 ಅನ್ನೋಳು ಮನೇಲಿ. ಈಗ ತೂಕ ಮಾಡೋಣ. ಎತ್ಕಡೆ ಎತ್ತು ಮ್ಯಾಕೆ. 92.7 ಇದೆ. It is saying 74.25 kgs. 74 kg ಅಷ್ಟೇ ತಂದಿರೋದು. ಕಮ್ಮಿ ನೋಡು, ಎಷ್ಟು ತೂಕ ಕಮ್ಮಿ ಬಂದಿದೆಯೋ ಅಷ್ಟು ಸರಿ ಎತ್ತಬೇಕು. ಪನಿಷ್ಮೆಂಟ್ ಇದೆ, ಪನಿಷ್ಮೆಂಟ್ ಆಲ್ರೆಡಿ ಫಿಕ್ಸ್ ಆಗಿದೆ. ಈ ಪನಿಷ್ಮೆಂಟ್ ಏನು ಅನ್ನೋದಕ್ಕೆ ಪ್ರೇಮದ ಪ್ರಾಪರ್ಟಿ ಇಲ್ಲಿಗೆ ಬರ್ಲಿ, ಈ ಪ್ರಾಪರ್ಟಿ ಎಲ್ಲ ಔಟ್ ಆಗ್ಲಿ. ಓಕೆ, ಈಗ ಪನಿಷ್ಮೆಂಟ್ ಏನು ಅಂತಂದ್ರೆ, ಈಗ ಸಂತೋರು ಬೆಡ್ಡಿನ ಹಿಂದೆ ನಿಂತಿರ್ತಾರೆ. ಓಕೆ, ನಮ್ಮ 7 ಮಲ್ಲಿಗೆ ತೂಕದ ರಾಜಕುಮಾರಿ ಓಡಿ ಬಂದು ಸಂತು ಬೆನ್ನ ಮೇಲೆ ಉಪ್ಪು ಮರಿ ಕೂತ್ಕೋಬೇಕು. ಸೂಪರ್. ಆದ್ರೆ ಯಾವುದೇ ಕಾರಣಕ್ಕೂ ಸಂತು ಮಾತ್ರ ಒಂಚೂರು ಅಲಗಾಡೋ ಹಾಗಿಲ್ಲ, ಬೆಡ್ ಮೇಲೆ ಬೀಳೋ ಹಾಗಿಲ್ಲ, ಮಾನಸನ್ನ ಬೀಳ್ಸೋ ಹಾಗಿಲ್ಲ. ಇದು ಟಾಸ್ಕ್. ಅಲಗಾಡದೆ ಸ್ಟಿಫ್ ಆಗಿ ನಿಂತಿರ್ಬೇಕು. ಈಗ ನಿಂತ್ಕೊಳ್ಳಿ, ಪೊಸಿಷನ್ ನಿಂತ್ಕೊಳ್ಳಿ. ಈ ಒಂದು ಟಾಸ್ಕಿನ ಹೆಸರು ಓಡ್ ಬಂದ್ ಹತ್ಕೋ. Your time starts now. ಅಣ್ಣ, ಯಾವ್ದೋ ರೋಲರ್ ಮೈ ಮೇಲೆ ಹೋದಾಗಾಯ್ತಲ್ಲ. ಮಾನಸ, ಅಲ್ಲಿಂದ ಬನ್ನಿ. ಮಾನಸ, ತೊಳೆಯ ಸಂತು ಹೋಗಿ ಮೇಡಮ್ ಕಟ್. ನನ್ ಕಟ್ ನಂಗಾಗೈತೆ ಸಂತು ಅಂತ. ಸಂತು, you can do it. Okay, your time starts now. ಇದು ಯಾವ್ದೋ WWE ಅಪ್ಪ ಆಗ್ತಾರೆ. ಬೇಕು ಅಂತ ಬೀಳಿಸ್ಕೊಳ್ತಾ ಇದ್ದೀರಾ ತಾನೇ ನೀವು? ಬನ್ನಿ, ಮತ್ ನೀವೇ ನಿಂತ್ಕೊಳ್ಳಿ.
ಬನ್ನಿ. ಅಲ್ಲ ಒಳ್ಳೆ 10 ವೀಲ್ ಲಾರಿ ಬಂದು ಗುತ್ತದಲ್ಲ ಹಂಗೆ ಗುತ್ತಾವಳೆ. ನೆಗ್ಗೆದು ಅಂದ್ರೆ ಒಂದ್ ಕಲೆ. ಸ್ಲೋ ಮೋಷನ್ ಅಲ್ಲಿ ಬಂದು ಐ ಪಿಚ್ಚಲ್ಲಿ ನೆಗೆದು ತಪ್ಕೋಬೇಕು. ಒಳ್ಳೆ ಕ್ವಾಣ ಬಂದಂಗ್ ಬಂದು ಹಿಂಗ್ ತಪ್ಕೊಳ್ಳೋದಲ್ಲ. ಅದು ಮನುಷ್ಯ ಆಗಿದ್ರೆ ಆ ತರ ಬಂದ್ ನೆಗಿವ್ನಿ. ಇವರು ಎಮ್ಮೆ ಅಲ್ವಾ, ಅದಕ್ಕೆ ನಾನು ಕೋಣ ತರ ಬಂದ್ ನೆಗಿತಿರೋದು. ಓಕೆ ಮಾನಸ, ಮತ್ತೆ ವಾಸ್ತು ಚೇಂಜ್ ಮಾಡೋಣ. ಇಲ್ಲಿಂದ ಬನ್ನಿ. ಸಂತು, ಈ ಸಲನಾದ್ರೂ ಪ್ರೂವ್ ಮಾಡಿ. ಬಂದು ಇದನ್ನೇ ತೊಟ್ಟಿ ಅವಮಾನ ಮಾಡಬೇಡಿ. ಹೋಗಿ ಬರ್ತಾರೆ. ಯು ಕ್ಯಾನ್ ಡೂ ಇಟ್. ಓಕೆ, ಯು ಕ್ಯಾನ್ ಗೋ ನೌ. ಓಕೆ, your time starts now. Slow motion. Come on. ಉಪ್ಪು ಮರಿ. ನಿಜವಾದ ಪೈಲ್ವಾನ್ ನಮ್ಮ ಸಂತುಗೆ ಬರ್ಲಿ ಜೋರಾದ ಚಪ್ಪಾಳೆ. ಹೇಗನ್ನಿಸ್ತು ನಿಮಗೆ? ಬೇಸಿಕಲಿ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಯ್ತು. ಇವತ್ತೇ ಫಸ್ಟ್ 2 ವರ್ಷದಲ್ಲಿ ನನ್ನನ್ನ ಫಸ್ಟ್ ಟೈಮ್ ಎತ್ತಿರೋದು ಇವ್ರು ನನ್ನನ್ನ. ಹಂಗಾಗಿ ಬೇಸಿಕಲಿ ತುಂಬಾ ಖುಷಿ ಆಗಿದ್ದೀನಿ ಇವತ್ತು ನಾನು. ಮಾನಸ, ಯಾವ ವಿಷಯಕ್ಕೆ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ನಿಮ್ಗೆ ಅನ್ಸುತ್ತೆ? ಯಾವ ವಿಷಯಕ್ಕೆ ಅಂದ್ರೆ ಮೇಡಮ್, ನನ್ನ ಫೀಲಿಂಗ್ಸ್ಗಳನ್ನ ನನ್ನ ಮುಖ ನೋಡಿ, ನನ್ನ ನಡ್ಕೊಳ್ಳೋ ರೀತಿ ನೋಡಿ ಅರ್ಥ ಮಾಡ್ಕೊತಾರಲ್ಲ, ಇದೊಂದೇ ವಿಷಯಕ್ಕೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ. ಏನೋ ಕೊಡಿಸ್ಲಿಲ್ಲ ಅಂದ್ರು ಆ ಮಾತ್ನಲ್ಲಿ ಆಸೆ ತೀರ್ಸಿದಾರಲ್ಲ, ಅದು ಖುಷಿ ಆಗುತ್ತೆ. ಏನು ಕೊಡಿಸ್ಲಿಲ್ಲ ಅಂದ್ರೂ ಮಾತ್ನಲ್ಲೇ ಆಸೆ ತೀರ್ಸಿದಾರಲ್ಲ, ಅದೇ ಖುಷಿ ಕೊಡುತ್ತೆ. ಇಲ್ಲ, ಬಟ್ ನಿಜವಾಗ್ಲೂ ನಿಮ್ಮಿಬ್ರನ್ನ ನೋಡ್ತಿದ್ರೆ ನಾನು ಪ್ರತಿ ಸಲ ಹೇಳ್ತೀನಿ, ಇದು ಕ್ಯೂಟೆಸ್ಟ್ ಕಪಲ್ ಇವರು. ಖುಷಿ ಆಯ್ತಾ? ನಿಮಗೆ ಖುಷಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸೀರಿಯಸ್ ಲೈನ್ ಹೇಳ್ಬೇಕು ಸರ್. ನಾವು ಎಷ್ಟೇ ಕಾಲ್ ಎಳಿಬೋದು, ಕಾಮಿಡಿ ಮಾಡ್ಬೋದು. ಲಾಸ್ಟ್ ವೀಕಲ್ಲಿ ಹೇಳಿದೆ, ಬಟ್ ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ತಗೋತಾಳೆ. ಐ ಲೈಕ್ ಯು, ಐ ಲವ್ ಯು ಚಿನ್ನ. ನಮ್ಮೆಲ್ಲರ ಪ್ರೀತಿಯ ಸಂತು ಹಾಗೆ ಮಾನಸಕ್ಕೆ ಬರ್ಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಮೇಡ್ ಫಾರ್ ಈಚ್ ಅದರ್ ಅಂತ ತೋರ್ಸೋದಕ್ಕೆ ಮುಂದೆ ಬರ್ತಾ ಇರುವಂತ ಜೋಡಿ, ಗಂಡನ್ನ ಮಗು ತರ ನೋಡ್ಕೊಳ್ಳುವಂತ ಹೆಂಡತಿ ಏನ್ ಕೇಳಿದ್ರು ಹೆಂಡತಿಯನ್ನೇ ಮರೆಯುವಂತ ಗಂಡ. ಎಸ್, ಲೆಟ್ಸ್ ವೆಲ್ಕಮ್ ನಮ್ಮ KGF ಜೋಡಿ, ಗೋವಿಂದೇಗೌಡ ಅಂಡ್ ದಿವ್ಯಾ. KGF ಜೋಡಿ ಗೋವಿಂದೇಗೌಡ್ರೆ ಹಾಗೂ ದಿವ್ಯಾ, ವೆಲ್ಕಮ್. ಥ್ಯಾಂಕ್ ಯು. KGF ಅಂದ್ರೆ ಕರ್ನಾಟಕದ ಗಂಡಂದಿರ ಫೆಡರೇಷನ್. ಏನಕ್ಕೆ ಅದು ಬಂದಿರೋದು ಹೆಸರು? ಅಲ್ಲ, ಆ KGF ಮುಗಿದೋಯ್ತಲ್ಲ, ಇಲ್ಲೆಲ್ಲ ಗಂಡಂದಿರ ಆರ್ಭಟನೆ ನಡೀತಾ ಇದೆ. ಹೇಳ್ತಿರ್ದು ಎಷ್ಟಿದ್ರು ಅಷ್ಟೇನಲ್ವಾ, ಯಾವತ್ತಿದ್ರು ಗಂಡಂದಿರ ಆರ್ಭಟ. ಹಂಗಾಗಿ ಕರ್ನಾಟಕದಲ್ಲಿ ಒಂದು ಅದನ್ನಾದ್ರೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಕರ್ನಾಟಕದ ಗಂಡಂದಿರ ಫೆಡರೇಷನ್ ಅಂತ. ಹೌದು, KGF. ಇಲ್ಲಿ ಮಾತ್ರ ಗಂಡಂದಿರ ಆರ್ಭಟ ಮನೆಗೆ ಹೋದ್ಮೇಲೆ ಇದ್ದೇ ಇರುತ್ತೆ. ಅದಕ್ಕೆ ಆರ್ಭಟ ಮಾಡೋಣ ಅಂತ ಸರ್. ಮನೆಗೆ ಹೋದ್ಮೇಲೆ ಹೆಂಗು ಆರ್ಭಟ ಮಾಡೋಣ. ನಿಮ್ಮ ಈ ಫೆಡರೇಷನ್ ಅಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ? ಕರ್ನಾಟಕದ ಎಲ್ಲಾ ಗಂಡಂದಿರು. ದಿವ್ಯಾ, ನಿಮ್ಮ ಜೋಡಿ ಯಾವ ವಿಷಯದಲ್ಲಿ ಮೇಡ್ ಫಾರ್ ಈಚ್ ಅದರ್? ತುಂಬಾ ಸಪೋರ್ಟಿವ್ ಜಿಜಿ ಅವರು. ಎಷ್ಟು ಸಪೋರ್ಟಿವ್ ಅಂದ್ರೆ, ನಂದು ಲೇಟ್ ನೈಟ್ ಶೂಟ್ ಇದ್ರೆ ಪಾಪ ಅವ್ರು ಬಂದು ಹೊರಗಡೆ ವೇಟ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿರೋದಿದೆ. ಅಂಡ್ ಮುಖ್ಯವಾಗಿ ಏನ್ ಖುಷಿಯಿಂದ ಹೇಳ್ಕೊಡೋ ವಿಷಯ ಏನಪ್ಪಾ ಅಂದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಐ ಡೊನೇಟ್ ಮಾಡಬೇಕು ಅಂದೆ. ಅಂದ್ರೆ ಅಪ್ಪು ಸರ್ ಏನು ಒಂದು ದಾರಿ ತೋರಿಸ್ಕೊಟ್ಟಿದ್ರು, ಅದ್ರಲ್ಲಿ ಹೋಗ್ಬೇಕು ಅಂದೆ. ಮನೆಯವರೆಲ್ಲ ಈ ಟೈಮಲ್ಲಿ ಸತ್ ಮೇಲೆ ಕೊಡೋವಂಥದ್ದು, ಅದು ಸಾಯೋ ಮತ್ತು ಪ್ರೆಗ್ನೆನ್ಸಿ ಯಾಕೆ ಅಂದ್ರು. ಬಟ್ ನಮ್ಮ ಯಜಮಾನ್ರು ಇಲ್ಲ, ನಿನ್ಗೆ ಇಷ್ಟ ಆಯ್ತಾ ಡೊನೇಟ್ ಮಾಡೋ ಅಂದ್ರು. ಅಂಡ್ ವೆರಿ ನೈಸ್. ನಂದು ಸೀಮಂತ ಆದ್ಮೇಲೆ 9ನೇ ತಿಂಗಳು ಡೆಲಿವರಿ ಡೇಟ್ ಹತ್ರ ಬಂದ ತಕ್ಷಣ ನಾನು ಹೇಳಿದೆ, ಕ್ಯಾನ್ಸರ್ ಪೇಷಂಟ್ ಮಗುಗೆ ಹೇರ್ ಡೊನೇಟ್ ಮಾಡಬೇಕು ಅಂತ. ಅವಾಗ್ಲೂ ಮನೆಯವ್ರು ಹೇಳಿದ್ರು, ಬೇಡ ಪ್ರೆಗ್ನೆನ್ಸಿ ಇರುವಾಗ ಯಾಕೆ ಅಂತ. ನಮ್ಮ ಯಜಮಾನ್ರು, ತಲೆನೇ ಕೆಡ್ಸ್ಕೋಬೇಡ ಅಮ್ಮ, ನಮ್ಮ ಮಗುಗೆ ಕಂಪ್ಲೀಟ್ ಆರೋಗ್ಯವಾಗಿರುವಂತ ಹೇರ್ ದೇವ್ರು ಕೊಡ್ತಾನೆ, ಆ ಕಾನ್ಫಿಡೆನ್ಸ್ ಅಲ್ಲಿ ಡೊನೇಟ್ ಮಾಡು ಅಂದ್ರು. ಹಂಗಾಗಿ ನಾನು ಇದನ್ನ ಹೇರ್ ಡೊನೇಟ್ಗೆ ಕೊಟ್ಟಿರೋದು ಹೊರತು ಯಾವುದೇ ಫ್ಯಾಷನ್ಗೋಸ್ಕರ ಅಲ್ಲ. ಅಂಡ್ ಇನ್ನೊಂದು ಏನು ವಿಷಯ ಗೊತ್ತಾ, ನೀವು ಜಾಯಿಂಟ್ ಅಕೌಂಟ್ ಕೇಳಿದ್ದೀರಾ, ಎಲ್ಲರೂ ಜಾಯಿಂಟ್ ಸೋಷಿಯಲ್ ಮೀಡಿಯಾ ಕೇಳಿದ್ದೀರಾ. ನಮ್ಮಿಬ್ರದ್ದು ಇನ್ಸ್ಟಾಗ್ರಾಮ್ ಒಂದೇ. ಹೌದಾ? ವೆರಿ ನೈಸ್. ನಿಮ್ಮ ಪ್ರಕಾರ ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ಏನು? ಅದೇ ಮೇಡಮ್, ಇಚ್ಛೆಯನ್ನರಿಯುವ ಸತಿಪತಿ ಅಂತ ಹೇಳ್ಬೋದು. ಇಚ್ಛೆಯನ್ನರಿಯುವ ಸತಿಪತಿ. ಸೊ ಆದ್ರೂ ಒಂದು ಸಣ್ಣ ಮೇಡ್ ಫಾರ್ ಈಚ್ ಅದರ್ ಟೆಸ್ಟ್ ನ ನಿಮ್ಗೆ ಕೊಡ್ತಾ ಇದ್ದೀನಿ ನಾನು. ಮಾಡಿ ಮೇಡಮ್. ಓಕೆನಾ? ನಿಮ್ಮ ಕಂಪ್ಯಾಟಬಿಲಿಟಿ ಟೆಸ್ಟ್ ಅಲ್ಲಿ ಇನ್ನೊಂದು ಜೋಡಿ ಕೂಡ ಭಾಗಿಯಾಗ್ತಾರೆ. ಅವರೇ ನಮ್ಮ ಕಿರಿಕೀರ್ತಿ ಅಂಡ್ ಅರ್ಪಿತಾ.
ಈಗ ಕಂಪ್ಯಾಟಬಿಲಿಟಿ ಟೆಸ್ಟ್. ಹೆಡ್ ಫೋನ್ಸ್ ಬರುತ್ತೆ. ಅರ್ಪಿತಾ ಅಂಡ್ ದಿವ್ಯಾ ಇಬ್ರು ಅದನ್ನ ಹಾಕೊಳ್ತಾರೆ. ಗಂಡಂದ್ರಿಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಆಮೇಲೆ ಒಂದು ಟ್ವಿಸ್ಟ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಹೆಡ್ ಫೋನ್ಸ್ ಪ್ಲೀಸ್. ಜೀಜಿ ಅಂಡ್ ಕೀರ್ತಿ ಅವರಿಬ್ರಿಗೂ ಏನು ಕೇಳಿಸ್ತಾ ಇಲ್ಲ. ಇಬ್ರಿಗೂ ಒಂದೇ ಪ್ರಶ್ನೆ ಕೇಳ್ತೀನಿ, ಒಬ್ರಾದ್ಮೇಲೆ ಒಬ್ರು ನನಗೆ ಉತ್ತರ ಕೊಡ್ಬೇಕು. ಓಕೆ, ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಹೆಂಡತಿಯ ಫೇವ್ರೆಟ್ ಕಲರ್? ಪಿಂಕ್. ಪಿಂಕ್. ನೀವು? ಕೀರ್ತಿ ಮರ್ಯಾದೆ ತೆಗಿಬೇಡ ಕೀರ್ತಿ. ವೈಟ್ ಇರ್ಬೇಕು ಅಂತೆ. ವೈಟ್. ಓಕೆ, ನನ್ನ ಎರಡನೇ ಪ್ರಶ್ನೆ, ನಿಮ್ಮ ಹೆಂಡತಿಯ ಸ್ಲಿಪ್ಪರ್ ಸೈಜ್? 6. ಓಕೆ. 7. ಓಕೆ. ಕೊನೆಯ ಪ್ರಶ್ನೆ, ನಿಮ್ಮ ಹೆಂಡತಿಯ ಕ್ಲೋಸ್ ಫ್ರೆಂಡ್ ಯಾರು? ಜೀಜಿ? ನಾನೇ. ನೀವೇ. ಓಕೆ. ಕೀರ್ತಿ? ಸ್ನೇಹಕ್ಕ. ಓಕೆ. ಅರ್ಪಿತಾ ಅಂಡ್ ದಿವ್ಯಾ ಅವರ ಇಯರ್ಫೋನ್ ನ ತೆಗೆದುಬಿಡೋಣ. ಅರ್ಪಿತಾ, ದಿವ್ಯಾ, ಹಲೋ ಕರೀತಾವ್ರೆ. ಓಕೆ, ನಿಜವಾದ ಆಟ ಈಗ ಶುರುವಾಗುತ್ತೆ. ಸರಿ ಉತ್ತರಕ್ಕೆ ಏನಾಗತ್ತೆ, ತಪ್ಪು ಉತ್ತರಕ್ಕೆ ಏನಾಗತ್ತೆ ಅಂತ ಹೇಳ್ತೀನಿ. ಪ್ರಾಪರ್ಟಿ ಪ್ಲೇಸ್. ಸರಿ ಉತ್ತರಕ್ಕೆ ಅರ್ಪಿತಾ ಅಂಡ್ ದಿವ್ಯಾ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರೀತಿಯಿಂದ ಬಂದು ಅಲ್ಲಿ ಸ್ವೀಟ್ ಇದೆ, ಸ್ವೀಟ್ ನ ತಿನ್ನಿಸ್ತಾರೆ. ಅದೇ ಉತ್ತರ ತಪ್ಪಿದ್ದರೆ ನಮ್ ಕಡೆ ಲಾತ ಅಂತ ಹೇಳ್ತೀವಿ, ಸರಿಯಾಗಿ ಬಾರಿಸ್ಬೋದು. ಗ್ಯಾಂಗ್, ಕಮ್ ಆನ್ ದ ಸ್ಟೇಜ್. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಆಡು ಗ್ಯಾಂಗ್, ನಿಮ್ಮ ಕೈಯಲ್ಲಿರೋ ಪ್ರಾಪರ್ಟಿನ ಅವ್ರ ಕೈ ಕೊಡಿ. ಸೊ ಗ್ಯಾಂಗ್, ಅಲ್ಲಿ ನೋಡಿ, ಅಲ್ಲಿ ಚಾವಟಿ ಇದೆ, ಚಾವಟಿ ಎತ್ತಿಟ್ಕೊಳ್ಳಿ. ಕಮಾನ್. ಓಕೆ, ಸೂಪರ್. ಈಗ ನಾನು ಕೇಳಿದ ಮೊದಲನೇ ಪ್ರಶ್ನೆ, ದಿವ್ಯಾ ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ಪಿಂಕ್. ಸ್ವೀಟ್ ತಿನ್ಸಿ ದಿವ್ಯಾ, ಪಾಪ ಪ್ರೀತಿಯಿಂದ. ಸ್ಮೈಲ್. ಇದೇ ಲಾಸ್ಟ್ ಅನ್ಸುತ್ತೆ. ತಿನ್ನಿ ಅರ್ಪಿತಾ ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ಎಲ್ಲೋ. ಕರೆಕ್ಟ್ ಆಗಿ ಕೀರ್ತಿ ಅವರು ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಅದು ತಪ್ಪು. ಓಕೆ, ನಾನ್ ಕೇಳಿದಂತ ಎರಡನೇ ಪ್ರಶ್ನೆ, ಅರ್ಪಿತಾ ನಿಮ್ಮ ಸ್ಲಿಪ್ಪರ್ ಸೈಜ್? 6. ದಿವ್ಯಾ ನಿಮ್ಮ ಸ್ಲಿಪ್ಪರ್ ಸೈಜ್ ಏನು? 7. ಅದು ವಿಷಯ ಏನಂದ್ರೆ, ಮನೇಲಿ ಇದ್ದಾಳೋ ಇಲ್ವೋ ಅಂತ ಫಸ್ಟ್ ನಂದು ಸ್ಲಿಪ್ಪರ್ ನೋಡಿ ಚೆಕ್ ಮಾಡ್ತಾರ ಅವರು. ವೆರಿ ನೈಸ್, ವೆರಿ ನೈಸ್. ಕೇಳಿದಂತ ಮೂರನೇ ಪ್ರಶ್ನೆ, ದಿವ್ಯಾ ನೀವ್ ಹೇಳಿ, ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ಕಾವ್ಯ. ಓಕೆ, ಅರ್ಪಿತಾ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ನನ್ನ ಕ್ಲೋಸ್ ಫ್ರೆಂಡ್ ಯಾರಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಸ್ವೀಟು. ಅವ್ನು ಹೇಳಿರ್ತಾನೆ ನನ್ನ ಕ್ಲೋಸ್ ಫ್ರೆಂಡ್ ಸ್ನೇಹ ಅಕ್ಕ ಅಂತ. ಕೀರ್ತಿ ಅವರೇ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸಾಕಷ್ಟು ವಿಚಾರಗಳನ್ನ ನಾನು ಜೋಡಿ ನಂಬರ್ 1 ಗೋಸ್ಕರ ತಿಳ್ಕೊಂಡು, ಇನ್ ಚಪ್ಪಲಿ ಸೈಜ್ ದೇವರನ್ನ ಗೊತ್ತಿರಲಿಲ್ಲ 10 ವರ್ಷದಲ್ಲಿ, ಈ ಶೋ ಇಂದ ಗೊತ್ತಾಯ್ತು. ಬಟ್ ಒಂದಂತೂ ಸತ್ಯ, ಈ ಶೋಗ್ ಬಂದು ಅಲ್ಲಿ ಸ್ಟೇಜಲ್ಲಿ ಮರ್ಯಾದೆ ತೆಕ್ಕಬಾರ್ದು ಅನ್ನೋ ಕಾರಣಕ್ಕಾದ್ರೂ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಿಯತ್ತಾಗಿ ಮಾಡ್ತಾ ಇದೀವಿ, ಅದಂತೂ ಸತ್ಯ. ಸೂಪರ್. ಪ್ರೀತಿಗೆ ಪ್ರೀತಿ ಸಿಗಲೇಬೇಕು, ಮನಸ್ಸುಗಳು ಒಂದಾಗ್ಲೇಬೇಕು. ಅದು ಜೋಡಿ ನಂಬರ್ 1. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಜೀಜಿ ಅಂಡ್ ದಿವ್ಯಾ, ಕಿರಿಕೀರ್ತಿ ಅಂಡ್ ಅರ್ಪಿತಾ, ಹಾಗೆ ನನ್ನ ಸ್ಪೆಷಲ್ ಗ್ಯಾಂಗ್ಗೆ ಥ್ಯಾಂಕ್ ಯು. ವಾರದ ಕೊನೆಯಲ್ಲಿ ಈ ವಾರದ ಬೆಸ್ಟ್ ಜೋಡಿ ಯಾರು ಅಂತ ಆಯ್ಕೆ ಮಾಡಲಾಗುತ್ತೆ. ಇದನ್ನ ನಮ್ಮ ಹಿರಿಯರಾದಂತ ನೆಂಟರು ಹಾಗೂ ಬೀಗರು ಸೇರಿ ನಿರ್ಧಾರವನ್ನ ಮಾಡಿರ್ತಾರೆ. ಸೊ ಇವತ್ತಿನ ಬೆಸ್ಟ್ ಜೋಡಿ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಮಾಳ್ವಿಕಾ ಮ್ಯಾಮ್, ತುಂಬಾ ಕಷ್ಟದ ಕೆಲಸ.
ಎಲ್ಲರಲ್ಲೂ ಬೇರೆ ಬೇರೆ ಥರದ ವಿಶಿಷ್ಟವಾದ ಭಾವನೆಗಳು ಮತ್ತು ಈ ಮೇಡ್ ಫಾರ್ ಈಚ್ ಅದರ್ ಅನ್ನೋದು ಅವ್ರು ಹೇಗೆ ಬಹಳ ವಿಭಿನ್ನವಾಗಿ ಎಲ್ಲರೂ ತೋರಿಸ್ಕೊಟ್ರು. ಹಾಗಾಗಿ ಎಲ್ಲರೂ ವಿನ್ನರ್ಸೇ. ಹಾಗೆ ನಮಗನ್ಸಿದ್ದು ಇವತ್ತು ಹೇಳಿ ಮ್ಯಾಮ್, ಅಭಿಜಿತ್ ಸರ್ ಮತ್ತೆ ರೋಹಿಣಿ ಮೇಡಮ್ ಈ ವಾರದ ಬೆಸ್ಟ್ ಜೋಡಿಯಾಗಿ ಆಯ್ಕೆಯಾಗಿರೋದು ಅಭಿಜಿತ್ ಸರ್ ಹಾಗೂ ರೋಹಿಣಿ ಮ್ಯಾಮ್. ಇವರನ್ನ ಸತ್ಕರಿಸೋದಕ್ಕೆ ಹಿರಿಯ ನೆಂಟರು ಕೂತಿದಾರಲ್ಲ, ಅವರನ್ನ ನಾನು ಪ್ರೀತಿ ಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಅವರೇ, ನಿಮ್ ಕೈಯಾರೆ ಈ ಒಂದು ಕಿರೀಟವನ್ನ ಅಭಿಜಿತ್ ಸರ್ಗೆ ತೊಡಸ್ಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿಮ್ಮ, ನೀವಲ್ಲಿ ಹಾಕಿ. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಕಡೆಯಿಂದ ಈ ವಾರದ ಬೆಸ್ಟ್ ಜೋಡಿಗೆ ಸಿಗ್ತಾ ಇದೆ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಮೈಸೂರು, ಚಿಕ್ಕಪೇಟ್, ಬೆಂಗಳೂರು ಹಾಗೂ ಹರಡಗಿ ಸರ್ಕಲ್. ಅತಿಥಿ ಜೋಡಿಗಳಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಿಹಿ ಕಹಿ ಚಂದ್ರು ಸರ್ ಹಾಗೂ ಸಿಹಿ ಕಹಿ ಗೀತಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವದ ಬುದ್ಧಿಯನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಇವತ್ತಿನ ಮೇಡ್ ಫಾರ್ ಈಚ್ ಅದರ್ ಸಂಭ್ರಮನ. ಮತ್ತೆ ಮುಂದಿನ ವಾರ ಈ ಒಂದು ದಾಂಪತ್ಯದ ಯಾತ್ರೆಯನ್ನ ಮುಂದುವರಿಸೋಣ. ಇದು ಜೋಡಿ ನಂಬರ್ 1 co-powered by Nippon Paint Air Care VG, Dazzler Eterna, special partner Sudarshan Family Store, digital streaming partner ZEE5. ಮತ್ತೆ ಮುಂದಿನ ವಾರ ಸಿಗೋಣ. ಟಾಟಾ, ಬೈ ಬೈ, see you.